ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಸಂವಾದ. ಭಾನುಭುವಿಯ ವಿಶಾಲ ಪರಿಧಿಯಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಸಂದರ್ಭದಲ್ಲಿ ಇಂದಿನ ವಿಷಯ ಜಾಗೃತ ಯುವ ಜನತೆಯ ಮತ ದೇಶದ ಪ್ರಗತಿಗೆ ಹಿತ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆದ ಫೌಜಿಯಾ ತರನ್ನುಮ್ ಬಿ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಆದ ಭವರ್ ಸಿಂಗ್ ಮೀನಾ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ. ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ. ಬಾನುಲಿಯ ಜೊತೆಯಲಿ ಸಂವಾದವಿರಲಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಜೊತೆಯಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ತಮಗೆ ಈಗಾಗಲೇ ಗೊತ್ತಿರುವಂಥದ್ದು. ರಾಷ್ಟ್ರೀಯ ಮತದಾರ ದಿನವನ್ನು ನಾವು ಪ್ರತಿ ವರ್ಷ ಜನವರಿ 25ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. 2011ರಿಂದ ಈ ಒಂದು ರೂಢಿ ಜಾರಿ ಒಳಗೆ ಅದ. ವಿಶೇಷವಾಗಿ ಯುವಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಈ ರಾಷ್ಟ್ರೀಯ ಮತದಾರರ ದಿನದ ಸಂದರ್ಭದೊಳಗೆ ಆಗ್ತದೆ ಅನ್ನುವಂಥ ಒಂದು ವಿಚಾರ ತಮಗೆ ಗೊತ್ತಿರಲಿ. ಯಾಕಪ್ಪ ಅಂತಂದ್ರೆ ಯುವ ಮತದಾರರೇನಿದ್ದಾರೆ ಭಾಳ ಮುಖ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಮ್ಮ ದೇಶ ಯುವಕರ ದೇಶ, ಯುವ ಜನತೆಯ ದೇಶ ಇರೋದರಿಂದ ಅಪಾರ ಸಂಖ್ಯೆಯಲ್ಲಿರುವಂಥ ಯುವಕರು ಈ ದೇಶದ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡುವಂಥವ್ರು. ಅದಕ್ಕಾಗಿ ಅವರು ಸರಿಯಾದಂಥ ಒಂದು ಸೂಕ್ತವಾದಂಥ ಒಂದು ನಿರ್ಧಾರ ತಗೊಂಡು ಮತದಾನದ ಪ್ರಕ್ರಿಯೆಯೊಳಗೆ ಭಾಗವಹಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ವಿಶೇಷ ಅತಿಥಿಗಳು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ. ಕಲಬುರಗಿಯ ಜಿಲ್ಲಾ ಅಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಆಗಿರುವಂಥ ಫೌಜಿಯಾ ತರನ್ನುಮ್ ಮೇಡಮ್ ಅವರು, ಆಮೇಲೆ ಕಲಬುರಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂಥ ಮತ್ತು ಸ್ವೀಪ್ ಸಮಿತಿಯ ಅಧ್ಯಕ್ಷರೂ ಆಗಿರುವಂಥ ಭವರ್ ಸಿಂಗ್ ಮೀನಾ ಅವರು, ಅಲ್ಲದೆ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂಥ ಪಾಟೀಲ್ ಭುವನೇಶ್ ದೇವಿದಾಸ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ. ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂಥೇಳಿ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾವು ಲೋಕಸಭಾ ಚುನಾವಣೆಯನ್ನು ನೋಡ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ಅಧಿಕಾರಿಗಳು ಈ ಮತದಾನದ ಪ್ರಕ್ರಿಯೆ ಬಗ್ಗೆ ನಮ್ಮ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮಗಳನ್ನು, ವ್ಯಾಪಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಯಾವ್ಯಾವ ಕಾರ್ಯಕ್ರಮಗಳು ನಡೆದವ, ಮತದಾರರ ಜಾಗೃತಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಸ್ವೀಪ್ ಚಟುವಟಿಕೆಗಳು ಏನಿದ್ದಾವೆ, ಯಾಕೆ ಮತದಾನ ಅನ್ನುವಂಥದ್ದು ಭಾಳ ಮಹತ್ವದ್ದಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಹಿತಿ ಮಾಡಿಕೊಳ್ಳೋಣ. ಸ್ವೀಪ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಭವರ್ ಸಿಂಗ್ ಮೀನಾ ಅವರು ಇವತ್ತು ಈ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದೊಳಗೆ ಯಾವ ರೀತಿಯಾದಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಅವರು ಹಾಕ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನು ಕೇಂದ್ರೀಕರಣ ಮಾಡ್ತಾ ಇದ್ದಾರೆ. ತಾವು ನಮಗೆ ಕರೆ ಮಾಡಿ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 295986, ಇನ್ನೊಂದು ದೂರವಾಣಿ 295987. ಕಲಬುರಗಿಯ STD ಕೋಡ್ 08472. ಮೊದಲು ನಾವು ಅಧಿಕಾರಿಗಳ ವಿಚಾರಗಳನ್ನು ಕೇಳೋಣ, ಆ ನಂತರ ತಮ್ಮ ಕರೆಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಭವರ್ ಸಿಂಗ್ ಮೀನಾ ಅವರೇ, ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ಯಾವ ರೀತಿ ಕಲಬುರಗಿ ಜಿಲ್ಲೆ ಒಳಗೆ ತಾವು ಸ್ವೀಪ್ ಸಮಿತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ನಮ್ಮ ಮತದಾರರ ಜಾಗೃತಿ ಸಲುವಾಗಿ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಿ? ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಕರೆಯೋಕ್ಕೆ ತಮಗೆ ಧನ್ಯವಾದಗಳು. ಸ್ವೀಪ್ ಅಂದರೆ ಸಿಸ್ಟಮೆಟಿಕ್ ವೋಟರ್ ಎಜುಕೇಷನ್ ಹಾಗೂ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ.
ಸೊ ಈಗ ನಮ್ಮ ದೇಶದಲ್ಲಿ ವೋಟರ್ಸ್ ಯಾರಿರ್ತಾರೆ, ಮತದಾರರು ಯಾರಿರ್ತಾರೆ, ಅವರಿಗೆ ನಾವು ಒಂದು ಅವೇರ್ನೆಸ್ ಮಾಡಬೇಕಾಗತ್ತೆ ಅವರ ಅಧಿಕಾರ ಬಗ್ಗೆ, ಅವ್ರದ್ದು ಜವಾಬ್ದಾರಿ ಬಗ್ಗೆ. ತಮಗೆ ಗೊತ್ತಿದೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಅಧಿಕಾರಗಳು, ಹಕ್ಕುಗಳು ಇದ್ದಾವೆ, ಜೊತೆಗೆ ಜವಾಬ್ದಾರಿ ಕೂಡ ಇದ್ದಾವೆ. ಮತದಾನ ಮಾಡೋದು ಫಂಡಮೆಂಟಲ್ ರೈಟ್ ಅಲ್ಲ, ಆದರೆ ಇದು ಭಾಳ ನಮ್ಮದು ಒಂದು ಬಹಳ ಮಹತ್ವದ ಒಂದು ಲೀಗಲ್ ರೈಟ್ ಇದೆ. ಇದನ್ನು ಯಾವ ಥರ ಬಳಸಬೇಕು, ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ಒಂದು ಪದ್ಧತಿ ಇದೆ, ಅದನ್ನು ನಾವು ಸರಿಯಾಗಿ ಯಾವ ಥರ ನಮ್ಮ ವೆಲ್ಫೇರ್ಗೋಸ್ಕರ ನಮ್ಮದು ಊರಿರ್ಬೋದು, ಒಂದು ಸಮಾಜ ಇರ್ಬೋದು, ಬಹಳಷ್ಟು ಸಮಸ್ಯೆಗಳನ್ನು ನಮ್ಮ ಧ್ವನಿ ಮುಖಾಂತರ ಯಾವ ಥರ ನಾವು ಅದನ್ನು ಅಟೆಂಡ್ ಮಾಡಿಸ್ಬೋದು, ಈ ವಿಷಯಕ್ಕೋಸ್ಕರ ಪ್ರಜಾಪ್ರಭುತ್ವ ಇರುತ್ತೆ. ನಮಗೆ ಎಲ್ರಿಗೂ ಗೊತ್ತಿದೆ. ಸಂವಿಧಾನ ಬಗ್ಗೆ ನಾವು ಹೇಳಬೇಕಾದ್ರೆ ನಮ್ಮದು ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ. ಅದರಲ್ಲಿ ಮತದಾನ, ಚುನಾವಣೆ ಒಂದು ಬಹಳ ಮುಖ್ಯ ಪಾತ್ರ ಇದೆ. ಅದರಲ್ಲಿ ಮತದಾರರು ಅವರು ಮತ ಹಾಕ್ತಾರೆ. ಮತದಾನ ಹಾಕೋಕ್ಕೆ ಎಲ್ರಿಗೆ ಈಕ್ವಲ್ ವೋಟ್ ಇದೆ. ನಿಮಗೆ ಗೊತ್ತಿದೆ 18 ವರ್ಷ ಕಂಪ್ಲೀಟ್ ಆಗಬೇಕು. ಪ್ರತಿ ವರ್ಷ ನಾವು ವೋಟರ್ ಲಿಸ್ಟ್ ರಿವೈಸ್ ಮಾಡ್ತೀವಿ, ಪ್ರಕಟಣೆ ಕೂಡ ಮಾಡ್ತೀವಿ. ಆದ ನಂತರ ಈ ವರ್ಷ ತಮಗೆ ಗೊತ್ತಿದೆ ಒಂದು ಲೋಕಸಭೆ ಚುನಾವಣೆ ಬರ್ತಾ ಇದೆ. ಸೊ ಚುನಾವಣೆಯನ್ನು ನಾವು 6-8 ತಿಂಗಳ ಮುಂಚೆ ವೋಟರ್ ಎಜುಕೇಷನ್ ಬಗ್ಗೆ ಮತ್ತು ಪಾರ್ಟಿಸಿಪೇಷನ್ ಯಾವ ಥರ ಜಾಸ್ತಿ ಮಾಡಬೇಕು ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು ಸ್ಟಾರ್ಟ್ ಮಾಡ್ತೀವಿ. ಇದರ 2 ಪಾರ್ಟ್ ಇದೆ. ಒಂದು ಸಿಸ್ಟಮೆಟಿಕ್ ಆಗಿ ನಮ್ಮ ವೋಟರ್ಸ್ದು ಒಂದು ಅವೇರ್ನೆಸ್ ಯಾವ ಥರ ಮಾಡಬೇಕು, ಅವ್ರದ್ದು ಎಜುಕೇಷನ್ ಯಾವ ಥರ ಮಾಡಬೇಕು, ಅದನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ತಾಯಿದ್ದೆ, ಅದು ಒಂದು. ಇನ್ನೊಂದು ಪೋಲಿಂಗ್ ಡೇ ದಿವಸ, ಆ ಮತದಾನ ದಿವಸ ಅವ್ರದ್ದು ನಾವು ಪಾರ್ಟಿಸಿಪೇಷನ್ ಯಾವ ಥರ ಹೆಚ್ಚು ಮಾಡಬೇಕು ಅಂತ. ವೋಟರ್ ಎಜುಕೇಷನ್ನಲ್ಲಿ 2-3 ವಿಷಯ ಇರುತ್ತೆ. ಫಸ್ಟ್ ಆಫ್ ಆಲ್ ಅವರ ಹತ್ತಿರ ಮತದಾರ ಚೀಟಿ ಇರಬೇಕು, ಒಂದು ವೋಟರ್ ID ಕಾರ್ಡ್ ಇರಬೇಕು, AP ಕಾರ್ಡ್ ಇರಬೇಕು ಅಂತ. ಕೆಲವರು ಮತದಾರದು 18 ವರ್ಷ ಆಗುತ್ತೆ, ಆದರೆ ಅವ್ರ ಹತ್ರ ಮತದಾರ ಕಾರ್ಡ್ ಇರಲ್ಲ. ಸೊ ನಮ್ಮದು ವಿನಂತಿ, ಆಲ್ದೋ ಈಗ ಒಂದು ವೋಟರ್ ಲಿಸ್ಟ್ ಫೈನಲ್ ಆಗಿದೆ, ಆದರೆ ಚುನಾವಣೆ ಸಾಮಾನ್ಯವಾಗಿ ಏಪ್ರಿಲ್-ಮೇನಲ್ಲಿ ಇರುತ್ತೆ, ಮಾರ್ಚ್-ಏಪ್ರಿಲ್-ಮೇ ಆವಾಗ ಆಗುತ್ತೆ. ಸೊ ಅದರಿಂದ ಮುಂಚೆ ಒಂದು ಕಟ್ ಆಫ್ ಡೇಟ್ ಇರುತ್ತೆ. ಆವಾಗ ಕೂಡ ಕೆಲವೊಬ್ಬರು ಬಹುಶಃ 18 ವರ್ಷ ಮಾರ್ಚಲ್ಲಿ ಕಂಪ್ಲೀಟ್ ಆಗುತ್ತೆ, ಕೆಲವ್ರದ್ದು ಏಪ್ರಿಲಲ್ಲಿ ಆಗುತ್ತೆ, ಕೆಲವ್ರದ್ದು ಫೆಬ್ರವರಿ ಆಗುತ್ತೆ. ಆವಾಗ ಕೂಡ ಅವರಿಗೆ ಅವಕಾಶ ಇರುತ್ತೆ. ಸೊ ಯಾರ ಹತ್ತಿರ ಮತದಾರ ಚೀಟಿ ಇಲ್ಲ, ಮತದಾನ ಕಾರ್ಡ್ ಇಲ್ಲ, ಅವರು ದಯವಿಟ್ಟು ಸಂಬಂಧಪಟ್ಟ ಹತ್ತಿರ ತಹಸೀಲ್ದಾರ್ ಕಚೇರಿಗೆ ಹೋಗ್ಬೋದು, ಅಥವಾ ಪ್ರತಿಯೊಂದು ಊರಿನಲ್ಲಿ BLO ಇರ್ತಾರೆ. ಆ BLOಗೆ ಅವ್ರದ್ದು ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಒಂದು ಫಾರ್ಮ್ಸಿಗೆ ತುಂಬಿಬಿಟ್ರೆ ಅವರಿಗೆ ವೋಟರ್ ID ಕಾರ್ಡ್ ಸಿಗುತ್ತೆ. ಇದು ಒಂದಿದೆ. ಸೊ ಮತದಾರ ಕಾರ್ಡ್ ಒಂದು ಚೀಟಿ ಇರುವುದು ಭಾಳ ಮುಖ್ಯ ಇದೆ. ಅದ ನಂತರ ತಾವು ತಮ್ಮ ಶಾಲೆಯಲ್ಲಿ ಮಕ್ಕಳು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಪ್ರತಿಯೊಬ್ಬರ ಹತ್ರ ವೋಟರ್ ID ಕಾರ್ಡ್ ಇದೆಯಲ್ವ ಅದ್ರ ಬಗ್ಗೆ ಸ್ವಲ್ಪ ಖಚಿತಪಡಿಸ್ಬೇಕಾಗತ್ತೆ. ಪ್ರತಿಯೊಂದು ಶಾಲೆಯಲ್ಲಿ, ಕಾಲೇಜಲ್ಲಿ ನಾವು ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಅಂತ ಒಂದು ಮಾಡಿದ್ದೀವಿ. ಆ ELC ಕ್ಲಬ್ನಲ್ಲಿ ಅವರು ಪ್ರತಿಯೊಂದು ವಾರದಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ, ಎಸೆ ಕಾಂಪಿಟೇಷನ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ. ಆ ELC ಕ್ಲಬ್ ಮುಖಾಂತರ ಆ ಯೂತ್ನಲ್ಲಿ, ಸ್ಟೂಡೆಂಟ್ಸ್ನಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ಪ್ಯಾಟರ್ನ್ ಇರುತ್ತೆ. ಸಾಮಾನ್ಯವಾಗಿ ಸ್ಟೂಡೆಂಟ್ ಸಾಮಾನ್ಯವಾಗಿ ಆ ವೋಟರ್ ದಿವಸ ಅವರ ಊರಿಗೆ ಹೋಗಿಬಿಡ್ತಾರೆ, ಅವರು ವೋಟರ್ ID ಕಾರ್ಡ್ ಈ ಕಡೆ ಇರುತ್ತೆ ಅಥವಾ ಆ ಕಡೆ ಇರ್ಬೋದು. ಆವಾಗ ಯೂತ್ಸ್ನಲ್ಲಿ ಪೋಲಿಂಗ್ ಪಾರ್ಟಿಸಿಪೇಷನ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಎ ವೆರಿ ಬಿಗ್ ಕನ್ಸರ್ನ್ ಫಾರ್ ಅಸ್. ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕೆ ELCದು ಭಾಳ ದೊಡ್ಡ ಪಾತ್ರ ಇದರಲ್ಲಿ. ಸೊ ELC ಮುಖಾಂತರ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಈ ಪ್ರೋಗ್ರಾಮ್ ಮುಖಾಂತರ ಕೂಡ ಎಲ್ಲ ಪ್ರಿನ್ಸಿಪಲ್ಸ್ಗೆ, ELCನಲ್ಲಿರುವ ಎಲ್ಲ ಸ್ಟೂಡೆಂಟ್ಸ್ಗೆ ಅದೇ ಮನವಿ ಮಾಡ್ತಾಯಿದ್ದೀವಿ. ELC ಕ್ಲಬ್ನು ಸ್ವಲ್ಪ ಸರಿಯಾಗಿ ಬಳಸ್ಕೊಳ್ಳಿ. ತಮ್ಮ ಕಾಲೇಜ್ನಲ್ಲಿರುವ ಬೇರೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕಾಗತ್ತೆ. ನಮ್ಮ ಅಧಿಕಾರ ಏನಿದೆ, ನಮ್ಮ ಹಕ್ಕು ಏನಿದೆ, ಅದನ್ನು ನಾವು ಸರಿಯಾಗಿ ಚಲಾಯಿಸಬೇಕಾಗತ್ತೆ. ಯಾವ ದಿವಸ ವೋಟಿಂಗ್ ಇರುತ್ತೆ ಅದು ಖಂಡಿತ ಗೊತ್ತಾಗತ್ತೆ, ಬಟ್ ವೋಟಿಂಗ್ ಎಲ್ಲಿರುತ್ತೆ, ಪೋಲಿಂಗ್ ಸೆಂಟರ್ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾವು ಕೆಲವೊಂದು ಸಲ ಕನ್ಫ್ಯೂಷನ್ ಆಗುತ್ತೆ. ಈ ವಿಷಯಗಳನ್ನು ತಾವು ವೋಟರ್ ಮಾಡೋ ಮುಂಚೆ ಕೂಡ ನೋಡ್ಬೋದು. ಅಂದರೆ ಆ ಊರಿಗೆ ಹೋಗಿ ಅದರಲ್ಲಿ 2-3 ಪೋಲಿಂಗ್ ಸೆಂಟರ್ ಇರ್ಬೋದು, ಬೇರೆ ಬೇರೆ ಶಾಲೆ ಇರುತ್ತೆ. ಕೆಲವೊಂದು ಕಡೆ ಒಂದೇ ಶಾಲೆಯಲ್ಲಿ 2 ಅಥವಾ 3 ಪೋಲಿಂಗ್ ಸ್ಟೇಷನ್ ಕೂಡ ಇರುತ್ತೆ. ಸಾಮಾನ್ಯವಾಗಿ ಅರ್ಬನ್ ಈ ಥರ ಆಗುತ್ತೆ. ಸೊ ಆವಾಗ ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕಾಗಿ ತಾವು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದೆ, ಅದರಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ತಾವೆಲ್ಲ ಡೀಟೇಲ್ಸ್ ನೋಡ್ಬೋದು. ವೋಟರ್ ID ಕಾರ್ಡ್ ಅಂದರೆ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇದೆಯಾ ಇಲ್ವಾ ಅದು ಕೂಡ ನೋಡ್ಬೋದು. ಎರಡನೇದು ಯಾವ ಪೋಲಿಂಗ್ ಸ್ಟೇಷನ್ಗೆ ಹೋಗಬೇಕು ಅದು ಕೂಡ ನೋಡ್ಬೋದು. ಅಷ್ಟೇ ಅಲ್ಲ, ನಮ್ಮ ವೋಟರ್ಸ್ ಕೆಲವೊಬ್ಬರು ವಿಶೇಷಚೇತನರು ಇರ್ತಾರೆ, ಅವರಿಗೆ ಭಾಳಷ್ಟು ಸೌಲಭ್ಯಗಳು ಬೇಕಾಗುತ್ತೆ ಬಹುಶಃ. ಅದನ್ನು ಯೂಸ್ ಮಾಡೋಕ್ಕೆ ಆವಾಗ ನಾವು ಸಕ್ಷಮ್ ಆ್ಯಪ್ ಅಂತ ಯೂಸ್ ಮಾಡಿಕೊಂಡು ಅವರು ವೆಹಿಕಲ್ ಬುಕ್ ಮಾಡ್ಬೋದು, ಅವರಿಗೆ ಬೇರೆ ಬೇರೆ ನಾವು ಫೆಸಿಲಿಟಿ ಕೊಡ್ಬೋದು. ಮತ್ತು ಪೋಲಿಂಗ್ ಸ್ಟೇಷನ್ ಏನಾಗುತ್ತೆ, ಸಾಮಾನ್ಯವಾಗಿ ಬೇಸಿಗೆಗಾಲ ಇರುತ್ತೆ, ಆವಾಗ ಭಾಳಷ್ಟು ಫೆಸಿಲಿಟಿ ನಾವು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲ ಪೋಲಿಂಗ್ ಸ್ಟೇಷನ್ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ತವೆ, ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇರ್ಬೋದು ಅಥವಾ ಶಾಲೆಯದು ಒಂದು ಕೊಠಡಿ ಇರ್ಬೋದು. ಅಲ್ಲಿ ಒಂದು ಶೇಡ್ ಇರಬೇಕು, ನೀರು ಫೆಸಿಲಿಟಿ ಇರಬೇಕು, ಟಾಯ್ಲೆಟ್ ಫೆಸಿಲಿಟಿ ಇರಬೇಕು, ರ್ಯಾಂಪ್ ಫೆಸಿಲಿಟಿ ಇರಬೇಕು, ಎಲೆಕ್ಟ್ರಿಕಲ್
ಫೆಸಿಲಿಟಿ ಇರಬೇಕು, ಇದೆಲ್ಲ ಇರಬೇಕಾಗತ್ತೆ. ಅದು ಕೂಡ ನಾವು ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನ ಅದನ್ನು ಎನ್ಶೂರ್ ಮಾಡ್ತೀವಿ. ಯಾಕೆಂದರೆ ವೋಟರ್ಸಲ್ಲಿ ಹೋಗುವಾಗ ಅವರಿಗೆ ಕೆಲವೊಂದು ಸಲ ವೆಯ್ಟ್ ಮಾಡೋಕ್ಕಾಗತ್ತೆ, ಒಂದು 5 ಮಿನಿಟ್ 10 ಮಿನಿಟ್, ಅವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ಈವನ್ ಫಸ್ಟ್ ಏಡ್ ಕಿಟ್ನ ಕೂಡ ನಾವು ಇಡ್ತೀವಿ. ಸೊ ಈ ಎಲ್ಲ ಫೆಸಿಲಿಟೀಸ್ ಬಗ್ಗೆ ನಮ್ಮ ವೋಟರ್ಸ್ಗೆ ಗೊತ್ತಾದರೆ ಬಹುಶಃ ಅವರು ಭಾಳ ಕಾರಣದಿಂದ ಅಥವಾ ಬೇರೆ ಬೇರೆ ಡೌಟ್ಗೋಸ್ಕರ ವೋಟ್ ಮಾಡೋಕ್ಕೆ ಹೋಗಲ್ಲ ಅಂತ ಅದು ಒಂದು ಏನು ಡೌಟ್ ಇರುತ್ತೆ, ಒಂದು ಅದು ಇರಲ್ಲ. ಸೊ ನಮ್ಮದು ಈ ಎಲ್ಲ ಮುಖ್ಯ ಉದ್ದೇಶ ಏನಂದರೆ ಆ ವೋಟರ್ಸ್ ಅವರಿಗೆ ಒಂದು ಹಕ್ಕು ಚಲಾಯಿಸೋಕ್ಕೆ ಅವರಿಗೆ ಹತ್ರ ಕಾರ್ಡ್ ಇರಬೇಕು, ವೋಟರ್ ಲಿಸ್ಟ್ನ ಹೆಸರು ಜೋಡಿಸ್ಬೇಕಾಗತ್ತೆ, ಜೊತೆಗೆ ಪೋಲಿಂಗ್ ದಿವಸ ಅವರು ಅವರ ಅಧಿಕಾರಗಳನ್ನು ಚಲಾಯಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಈಗ ನಿಮಗೆಲ್ಲರಿಗೂ ಗೊತ್ತಿದೆ ನಾವು EVM ಮಷಿನ್ ಯೂಸ್ ಮಾಡ್ತೀವಿ. ಅದನ್ನು ಯಾವ ಥರ ನಾವು ಚಲಾಯಿಸಬೇಕು, ನಮ್ಮ ಹಕ್ಕನ್ನು ಯಾವ ಥರ ವೋಟ್ ಹಾಕಬೇಕಾಗತ್ತೆ ಅದನ್ನು ನಾವು ಎಲ್ಲ ಕಡೆ ಡೆಮೋ ಕೂಡ ಮಾಡ್ತೀವಿ. ಫಸ್ಟ್ ಟೈಮ್ ವೋಟರ್ಸ್ ಯಾರಿರ್ತಾರೆ, ಯಂಗ್ ವೋಟರ್ಸ್ ಯಾರಿರ್ತಾರೆ, ಅವರಿಗೆ ಈ ವಿಷಯ ಬಗ್ಗೆ ಸ್ವಲ್ಪ ಒಂದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಗಲಿ. ಹಾಗಾಗಿ ನಾವು ಸ್ವೀಪ್ ಆ್ಯಕ್ಟಿವಿಟಿ ಒಳಗಡೆ ವೆಹಿಕಲ್ ಮುಖಾಂತರ ಇಲ್ಲಿ ಬೇರೆ ಬೇರೆ ಕ್ಯಾಂಪ್ ಮಾಡುವಾಗ ಅವರಿಗೆ ಡೆಮೋಕ್ಕೋಸ್ಕರ ಅವಕಾಶ ಕೂಡ ಕೊಡ್ತೀವಿ. ಈ ವಿಷಯ ಬಗ್ಗೆ ನಾವು ಸಾಕಷ್ಟು IAC ಆ್ಯಕ್ಟಿವಿಟಿ ಕೂಡ ಮಾಡ್ತೀವಿ. ಆದರೆ ಮಷೀನ್ನಲ್ಲಿ ತಾವು ಡೈರೆಕ್ಟಾಗಿ ನೇರವಾಗಿ ಯಾವ ಥರ ಬಟನ್ ಪ್ರೆಸ್ ಮಾಡಿ ವೋಟ್ ಹೇಗೆ ಹೋಗುತ್ತೆ, ಯಾವ ಥರ ನಾವು ವಿ ವಿ ಟಿ ಬೇಸ್ ಮಷೀನಲ್ಲಿ ಅದನ್ನು ನೋಡಬೇಕಾಗತ್ತೆ, ಅದು ಕೂಡ ತಾವು ಖಚಿತಪಡಿಸ್ಕೋಬೋದು. ಸೊ ಸ್ವೀಪ್ನಲ್ಲಿ ನಮ್ಮದು ಮುಖ್ಯವಾಗಿ ಉದ್ದೇಶ ಅಂದರೆ ನಮ್ಮ ವೋಟರ್ ಟರ್ನ್ಔಟ್ ಏನಿದೆ ಅದನ್ನು ನಾವು ಜಾಸ್ತಿ ಮಾಡಬೇಕು ಬೇಸಿಕಲಿ. ಅದರಲ್ಲಿ ಈ ವರ್ಷ ನಾವು ನಮ್ಮ ವೋಟರ್ ಟರ್ನ್ಔಟ್ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಇಲೆಕ್ಷನ್ ಇರ್ಬೋದು, ಎಲ್ಲೆಲ್ಲಿ ಕಡಿಮೆ ಹೊತ್ತು ಅಂಥ ಪೋಲಿಂಗ್ ಸ್ಟೇಷನ್ ನಮಗೆ ಪಟ್ಟಿ ಇದೆ. ಸೊ ಆ ಕಡೆ ನಾವು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ, ಚೀಫ್ ಎಲೆಕ್ಟರಲ್ ಆಫೀಸರ್ ಕಡೆಯಿಂದ ನಮಗೆ ಮಾಹಿತಿ ಇದೆ. ಅಂಥ ಕಡೆ ನಾವು ಸ್ವಲ್ಪ ಬೇರೆ ಸ್ಟ್ರಾಟಜಿ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಇಂಟೆನ್ಸಿವ್ ಆಗಿ ನಾವು ಸ್ವೀಪ್ ಆ್ಯಕ್ಟಿವಿಟಿ ಕೂಡ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದು ಗ್ರಾಮ ಪಂಚಾಯತ್ PDOಸ್ಗೆ, ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅದು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ನಾವು ಇನ್ನೊಂದು ಏನು ಮಾಡ್ತೀವಿ, ಲೋಕಲ್ ವೋಟರ್ಸ್ಗೆ ಈ ಮಾಹಿತಿ ಸರಿ ಹೋಗಲಿ ಹಾಗಾಗಿ ನಾವು ಸ್ವೀಪ್ ಅಂಬಾಸಿಡರ್ ಕೂಡ ನಾವು ಆಯ್ಕೆ ಮಾಡ್ತೀವಿ ಮತ್ತು ಅವರ ಮುಖಾಂತರ ಬಹುಶಃ ಈ ಮೆಸೇಜ್ ಸರಿಯಾಗಿ ಹೋಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ನವಂಬರಿಂದ ಭಾಳಷ್ಟು ಕಾಂಪಿಟೇಷನ್ ಆ್ಯಕ್ಟಿವಿಟಿ ಕೂಡ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಎಸ್ಸೆ ಕಾಂಪಿಟೇಷನ್ ಇರ್ಬೋದು, ಸ್ಮಾಲ್ ವೀಡಿಯೋಸ್ ರೀಲ್ಸ್ ಕಾಂಪಿಟೇಷನ್ ಇರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು, ಬೇರೆ ಬೇರೆ ಕಾಂಪಿಟೇಷನ್ ನಾವು ಮಾಡಿದ್ದೀವಿ. 25 ಜನವರಿಗೆ ನಮ್ಮ ನ್ಯಾಷನಲ್ ವೋಟರ್ಸ್ ಡೇ ಯಾವುದಿದೆ ಆವಾಗ ನಾವು ಅಂಥ ವಿಜೇತರಿಗೆ ಪ್ರೈಸ್ ಕೂಡ ಕೊಡ್ತೀವಿ. ಸೊ ಮುಖ್ಯವಾಗಿ ಉದ್ದೇಶ ಅಂದರೆ ಸ್ವೀಪ್ ಆ್ಯಕ್ಟಿವಿಟಿದು ನಮ್ಮ ವೋಟರ್ಸ್ದು ಎಜುಕೇಷನ್ ಆಗಬೇಕು, ಅವೇರ್ನೆಸ್ ಆಗಬೇಕು ಮತ್ತು ಅಲ್ಟಿಮೇಟ್ಲಿ ನಮ್ಮ ವೋಟರ್ ಪಾರ್ಟಿಸಿಪೇಷನ್ ಏನಿದೆ, ಟರ್ನ್ಔಟ್ ಏನಿದೆ ಜಾಸ್ತಿ ಆಗಬೇಕು ಅಂತ. ಸರ್, ಭಾಳ ವಿಸ್ತಾರವಾದಂಥ ಒಂದು ವಿಷಯಗಳನ್ನು ತಾವು ಹೇಳಿದ್ರಿ. ಈಗ ವೋಟರ್ ಟರ್ನ್ಔಟ್ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಅಧ್ಯಯನ ಆಗ್ತಾ ಇದೆ? ಹೆಂಗೆ, ಯಾಕೆ, ಏನು ಕಾರಣಗಳದಾವ ಅನ್ನೋದ್ರ ಬಗ್ಗೆ ತಾವೇನಾದರೂ ವಿಚಾರ ಮಾಡಿದ್ದೀರಿ? ಅದರಲ್ಲಿ ಬಹಳಷ್ಟು ಕಾರಣಗಳಿರ್ತವೆ. ಸಾಮಾನ್ಯವಾಗಿ ಕೆಲವೊಂದು ವಲ್ನರಬಲ್ ಗ್ರೂಪ್ಸ್ ಇರ್ತವೆ, ಯಂಗ್ ವೋಟರ್ಸ್ ಇರ್ಬೋದು. ಒಂದು ಕಾರಣ ಅವ್ರ ಥರ ಎಪಿ ಕಾರ್ಡ್ ಇರಲ್ಲ, ಎಪಿ ಕಾರ್ಡ್ ಮಾಡಿಸ್ಕೊಡಲ್ಲ. ಅವರು 18 ವರ್ಷ ಕಂಪ್ಲೀಟ್ ಆಗಿರುತ್ತೆ, 20 ವರ್ಷ ಆಗಿರ್ತಿರುತ್ತೆ, ಬಟ್ ಅವರು ವೋಟರ್ ಕಾರ್ಡ್ ಮಾಡಿಸೋಲ್ಲ. ಯಾಕಂದರೆ ಆವಾಗ ಬೇರೆ ಕಡೆ ಓದಿರ್ತಾರೆ, ಅದು ಒಂದಿದೆ. ಸೆಕೆಂಡ್, ಮೈಗ್ರೆಂಟ್ಸ್ ನಮ್ಮ ಜಿಲ್ಲೆಯಲ್ಲಿ, ಬಿಕಾಸ್ ನಾವು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಜೊತೆ ನಮ್ಮ ಬಾರ್ಡರ್ ಇದೆ, ಈ ಕಡೆ ನಾವು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀವಿ. ಮೂರನೇದು ಏನೇ ಫೆಸಿಲಿಟಿ, ಅದಕ್ಕೋಸ್ಕರ ಕೆಲವೊಬ್ಬರು ನಾವು ಅಷ್ಟು ದೂರ ಯಾಕೆ ಹೋಗಬೇಕು ಅಥವಾ ಅಲ್ಲಿ ವೇಟ್ ಮಾಡಬೇಕಾಗತ್ತೆ, ಮಾಹಿತಿ ಇರಲ್ಲ. ಆ ಅಪಿಯರೆನ್ಸ್ ನಾವು ಅಡ್ವಾನ್ಸಲ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದು ನಾವು ನಮ್ಮ AMF ಮುಖಾಂತರ ಅವರಿಗೆಲ್ಲ ಫೆಸಿಲಿಟಿ ಪೋಲಿಂಗ್ ಸ್ಟೇಷನ್ ಕೂಡ ಕೊಡ್ತಾಯಿದ್ದೀವಿ. ಸೊ ಬಹುಶಃ ಇದು ಒಂದು ಅರ್ಬನ್ನಲ್ಲಿ ಕೂಡ ಇದು ಒಂದು ಸಮಸ್ಯೆ ಇರುತ್ತೆ. ಸಮ್ಟೈಮ್ಸ್ ಯೂತ್ ನಾರ್ಮಲಿ ಮೈಗ್ರೆಂಟ್ ನೇಚರ್ ಇರುತ್ತೆ. ಈ ಕಡೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಜಿಲ್ಲೆದು ಇಲ್ಲಿ ಓದ್ತಾ ಇರ್ತಾರೆ ಅಥವಾ ಬೆಂಗಳೂರು ಓದ್ತಾ ಇರ್ತಾರೆ, ಬೇರೆ ಕಡೆ ಹೋಗ್ತಾರೆ. ಅಥವಾ ವೋಟಿಂಗ್ ದಿವಸ ರಜೆ ಇರುವಾಗ ಒಂದು ವೀಕೆಂಡ್ ಬಂದಾಗ ಅವ್ರು ಬೇರೆ ಕಡೆ ಪಿಕ್ನಿಕ್ಗೋಸ್ಕರ ಹೋಗಿಬಿಡ್ತಾರೆ. ಸೊ ಒಂದು ಅರ್ಬನ್ ಎಪತಿ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಯೂತ್ಗೆ ಸ್ವಲ್ಪ ಇಂಥ ವರ್ಕ್ಗೆ ಸ್ವಲ್ಪ ಜಾಸ್ತಿ ಸಪ್ರೇಟ್ ಟಾರ್ಗೆಟ್ ಮಾಡಬೇಕಾಗತ್ತೆ. ಮತದಾನ ಮಾಡುವಂಥದ್ದು ಭಾಳ ಒಂದು ದೊಡ್ಡ ಪ್ರಕ್ರಿಯೆ ಆಗಿಬಿಡುತ್ತೆ ಸರ್. ಇಟ್ ಈಸ್ ಅ ವೆರಿ ಲಾಂಗ್ ಪ್ರೊಸೆಸ್ಸು. ಆಮೇಲೆ ಭಾಳಷ್ಟು ಇದಕ್ಕೆ ತಯಾರಿ ಮಾಡಬೇಕಾಗ್ತದೆ. ಈಗ ಏನು ಯೂತ್ ಬೇರೆ ಕಡೆ ಹೋಗ್ತಾರೆ ಅಥವಾ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಾರೆ ಅನ್ನುವಂಥ ಒಂದು ಸಂದರ್ಭ ಇದ್ದಾಗ, ಮತದಾನದ ದಿವಸ ಅವ್ರು ಏನಾದರೂ ಬೇರೆ ಊರೊಳಗಿದ್ರು ಅಂತಂದ್ರೆ ಅಲ್ಲಿಂದನೇ ಓಟ್ ಮಾಡುವಂಥ ಒಂದು ವ್ಯವಸ್ಥೆ ಇನ್ನು ಮುಂದಿನ ದಿನ, ಇಲ್ಲಿ ತನಕ ಅಂತೂ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಅದು ಮಾಡೋದಕ್ಕೆ ಸಾಧ್ಯದನ ಹೆಂಗೆ ಅನ್ನೋದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರಿ? ಸೊ ಅವರಿಗೆ ಇದು ಅವಕಾಶ ಮೊದಲೇ ಇರುತ್ತೆ. ಅವರು ಶಿಫ್ಟಿಂಗ್ ಅಂತ ಒಂದು ಬೇರೆ ಫಾರ್ಮ್ ತುಂಬಿಸಿ, ಸಪೋಸ್ ಅವರು ಅಲ್ಲಿ ಎಷ್ಟೇ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಐ ಆಮ್ ಫ್ರಮ್ ರಾಜಸ್ಥಾನ್, ನಾನು ಈಗ ಎಲ್ಲಿದ್ದೀನಿ, ನಾನು 6 ತಿಂಗಳಿಂದ ಇಫ್ ಐ ಆಮ್ ಎ
ಕಾಮನ್ ರೆಸಿಡೆಂಟ್ ಲೈಕ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಯರ್ ಅಂದರೆ ನಾವು 6 ತಿಂಗಳಿಂದ ಇಲ್ಲಿ ಇದ್ದೀನಿ ಅಂದರೆ ನಾವು ಇಲ್ಲಿ ಒಂದು ಪ್ರೂಫ್ ಕೊಟ್ಟು ಇಲ್ಲಿ ನಮ್ಮ AP ಕಾರ್ಡ್ನು ಇಲ್ಲಿ ಶಿಫ್ಟ್ ಮಾಡ್ಬೋದು, ಅದು ಅವಕಾಶ ಇದೆ. ಸೊ ಅಂಥ ಮತದಾರ ಯಾರು ಮೈಗ್ರೆಂಟ್ ಇರ್ತಾರೆ ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ತಾರೆ, ಅವರು ಅದನ್ನು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಬೇಕಾಗತ್ತೆ. ಮತ್ತು ಅವರಿಗೆ ಗೊತ್ತಿರುತ್ತೆ ದಟ್ ನಾವು ಆವಾಗ ಅಲ್ಲಿರ್ತೀವಿ ಅಥವಾ ನಾವು ಸಾಮಾನ್ಯವಾಗಿ ಅಲ್ಲಿ ವಾಸ ಮಾಡ್ತೀವಿ ಅಥವಾ ಈಗ ಇಲ್ಲಿ ಸ್ಟಡಿ ಮಾಡುವಾಗ ನಾವು ಇಲ್ಲಿ ಇದ್ದೀವಿ 4 ವರ್ಷದಿಂದ, ಸೊ ಇಲ್ಲಿ ವೋಟ್ ಮಾಡ್ತೀವಿ ಅಂದರೆ ಅವರು ಇಲ್ಲಿದು ಅಡ್ರೆಸ್ ಕೊಟ್ಟು ಇಲ್ಲಿದು ಮತದಾರ ಚೀಟಿ ಮಾಡಿದ್ರೆ ಅವರು ಇಲ್ಲಿ ವೋಟ್ ಮಾಡಬೇಕಾಗತ್ತೆ. ಬಟ್ ಒಂದು ಸಲ ಮತದಾರ ಚೀಟಿನಲ್ಲಿ ಅಥವಾ ವೋಟರ್ ಲಿಸ್ಟ್ನಲ್ಲಿ ಇಲ್ಲಿದು ಹೆಸರು ಬಂದರೆ ಬೇರೆ ಕಡೆದು ಅವಕಾಶ ಇಲ್ಲ, ಅವರು ಇಲ್ಲಿ ವೋಟ್ ಮಾಡಬೇಕಾಗತ್ತೆ. ಅಂದರೆ ಈಗ ಏನು ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿರ್ತದೆ, ಆ ಫ್ಲೋಟಿಂಗ್ ಪಾಪ್ಯುಲೇಷನ್ಗೆ ಮತದಾನ ಮಾಡುವಂಥ ಒಂದು ಅವಕಾಶ ಇರಲಾರ್ದಂಗೆ ಆಗಿಬಿಡ್ತಾವಲ್ಲ ಸರ್, ಅಲ್ಲಿ ಸಾಕಷ್ಟು ಜನ ನಮಗೆ ಅವಾಯ್ಡ್ ಆಗಿಬಿಡ್ತಾರೆ, ಮತದಾನ ಮಾಡೋದಿಲ್ಲ. ಇಂಥ ಸಂದರ್ಭಗಳು ಭಾಳಷ್ಟು ಆಗ್ತಾವೆ. ಕೆಲವೊಮ್ಮೆ ಮದುವೆ ಇರ್ಬೋದು ಮತ್ತು ಬೇರೆ ಏನಾದ್ರು ಕಾರಣಗಳಿರ್ಬೋದು, ಆ ಟೈಮ್ನೊಳಗೆ ಅವ್ರಿಗೆ ಮತದಾನ ಮಾಡೋಕ್ಕಾಗಂಗಿಲ್ಲ. ಅಂಥವ್ರಿಗೆ ಏನಾದರೂ ವಿಶೇಷ ವಿಚಾರಗಳನ್ನು ಏನಾದರೂ ಸರ್ಕಾರದ ವತಿಯಿಂದ ಮಾಡೋದಕ್ಕೆ ಸಾಧ್ಯದನ? ಸೊ ತಾವು ಭಾಳ ಒಳ್ಳೆಯ ಕ್ವೆಶನ್ ರೇಸ್ ಮಾಡಿದ್ರಿ ಫ್ಲೋಟಿಂಗ್ ಪಾಪ್ಯುಲೇಷನ್ದು. ಅದರಲ್ಲಿ ಮುಖ್ಯವಾಗಿ ಆ ವೋಟರ್ಸ್ ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ತಿದ್ದುಪಡಿ ಇರ್ಬೋದು, ಅದನ್ನು ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಆ ಪ್ರೊಸೀಜರ್ನು ಭಾಳ ಸ್ಮೂತ್ ಮಾಡಿದ್ದೀವಿ, ಭಾಳ ಈಸಿ ಮಾಡಿದ್ದೀವಿ. ಅವರು NVSC ಒಂದು ಆ್ಯಪ್ನಲ್ಲಿ ಯೂಸ್ ಮಾಡಬಹುದು ಅಥವಾ ವೋಟರ್ ಹೆಲ್ಪ್ಲೈನಲ್ಲಿ ಕೂಡ ಅವಕಾಶ ಇದೆ. ಅಲ್ಲಿ ಹೋಗಿ ಒಂದು ಭಾಳ ಸಿಂಪಲ್ ಫಾರ್ಮ್ ತುಂಬಿಸಿದ್ರೆ ಅದು ವೆರಿಫೈ ಆಗಿಬಿಡುತ್ತೆ. ಅಥವಾ ಇದಕ್ಕೆ ರೆಸಿಡೆಂಟ್ ಪ್ರೂಫ್ ಕೊಡೋಕ್ಕೆ ಭಾಳಷ್ಟು ಡಾಕ್ಯುಮೆಂಟ್ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದ್ದಾಗ ಒಂದು ಕರೆಂಟ್ ಬಿಲ್ ಇರ್ಬೋದು ಅಥವಾ ಮನ್ರೇಗಾದ ಜಾಬ್ ಕಾರ್ಡ್ ಕೂಡ ಇರ್ಬೋದು, ಅದನ್ನು ಕೂಡ ತಗೊಂಡು ಅವರಿಗೆ ವೋಟರ್ ID ಕಾರ್ಡ್ ಕೊಡೋಕ್ಕೆ ಅವಕಾಶ ಇದೆ. ಸೊ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದಾವೆ, ಅವರ ಹತ್ರ ಏನಾದರೂ ಡಾಕ್ಯುಮೆಂಟ್ ಇರುತ್ತೆ, ಅದನ್ನು ಕೊಡಲಿ. ಮತ್ತು ಅವರಿಗೆ BLO ಥರ ಹೋಗೋಕ್ಕಾಗಲ್ಲ ಅಥವಾ ತಹಸೀಲ್ದಾರ್ ಕಚೇರಿಗೆ ಹೋಗೋಕ್ಕಾಗಲ್ಲ ಅಂದರೆ ಕೂಡ ಒಂದು ಅಪ್ಲಿಕೇಶನ್ ಮುಖಾಂತರ ಆನ್ಲೈನ್ ಮುಖಾಂತರ ಕೂಡ ಅವ್ರು ಎಂಟ್ರಿ ಮಾಡಿದ್ರೆ ಅದರ ಎಂಟ್ರಿ ಆಗುತ್ತೆ. ಸೊ ಅಂದರೆ ಅವ್ರದ್ದು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದರೂ ಕೂಡ ಇಫ್ ಈಸ್ ಫಿಸಿಕಲಿ ನಾಟ್ ಏಬಲ್ ಟು ಗೋ ಎಟ್ ಎನಿ ಪ್ಲೇಸ್, ದಟ್ ಶುಡ್ ನಾಟ್ ಬಿ ರೀಸನ್ ಫಾರ್ ಡಿನೈಯಿಂಗ್ ಸಂಬಡಿ ರೈಟ್. ಸೊ ಹಾಗಾಗಿ ಇದು ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ಇದು ಆನ್ಲೈನ್ ಪೋರ್ಟಲ್ ಬಗ್ಗೆ ವೋಟರ್ ಆನ್ಲೈನ್ ಆ್ಯಪ್ ಇದೆ ವೋಟರ್ ಆನ್ಲೈನ್ ಒಂದು ಆ್ಯಪ್ ಇದೆ, ಈ ವಿಷಯ ಬಗ್ಗೆ ನಾವು ಎಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೊ ಈ ಮುಖಾಂತರ ಅವರು ತಿದ್ದುಪಡಿ ಮಾಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಲೇಬೇಕು. ಮಾಡಿದರೆ ಖಂಡಿತ ಅದ ನಂತರ ವೋಟಿಂಗ್ ದಿವಸ ಅವರು ಹಕ್ಕು ಚಲಾಯಿಸಬೇಕಾಗತ್ತೆ. ಈಗ ಹೊಸದಾಗಿ ಈ 18 ವರ್ಷ ಆದಂಥವರು ಈಗ ಬರುವಂಥ ಎಲೆಕ್ಷನ್ಗಳಿಗೆ ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಳ್ಬೇಕು ಮತದಾರರ ಚೀಟಿ ಒಳಗೆ ಅಂತಂದರೆ ಎಲ್ಲಿ ತನಕ ಸಮಯ ಅದ ಅಂತೀರ ಸರ್? ಸೊ ಈಗ ಮತದಾರ ಫೈನಲ್ ಲಿಸ್ಟ್ ನಿನ್ನೆ ಪ್ರಕಟಣೆ ಆಗಿದೆ, ಆದರೆ ಇನ್ನೊಂದು ಅವಕಾಶ ಸಿಗುತ್ತೆ ಅವರಿಗೆ. ಇದು ವೋಟರ್ ಇದು ನಮ್ಮದು ನೋಟಿಫಿಕೇಶನ್ ಆವಾಗ ಒಂದು ಕಟ್ ಆಫ್ ಡೇಟ್ ಕೊಡ್ತಾರೆ ಇಲ್ಲಿ ಇಂಡಿಯಾ, ಆವಾಗ ಕನ್ಸಲ್ಟ್ ಅವರ ಕಡೆಯಿಂದ ಡೇಟ್ ಕೊಡ್ತಾರೆ, ಆ ಡೇಟ್ ಮುಖಾಂತರ ಅದು ಆಗುತ್ತೆ. ಸೊ ಆ ಡೇಟ್ಗೆ ಯಾರ್ದು ವಯಸ್ಸು 18 ವರ್ಷ ಆದರೆ ಅವರಿಗೆ ಇನ್ನೊಂದು ಸಲ ಅವಕಾಶ ಸಿಗುತ್ತೆ. ಸೊ ಅದು ಇನ್ನೂ ಅವಕಾಶ ಇದೆ, ಬಟ್ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಭಾಳ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಆಗ ಕೂಡ ಭಾಳ ಯೂತ್ ಕೂಡ ಹೊಸದು ಜಾಯ್ನ್ ಆಗಿದ್ದಾರೆ. DC ಮೇಡಮ್ ಹತ್ರ ಮಾಹಿತಿ ಇದೆ, ಅದು ಕೂಡ ನಾವು ಇವತ್ತು ಪತ್ರಿಕೆ ಬಂದಿದೆ. ಆ್ಯಕ್ಚುಲಿ ಎಷ್ಟು ಯಂಗ್ ವೋಟರ್ಸ್ ಇದ್ದಾರೆ, ಎಷ್ಟು ಪುರುಷರು ಇದ್ದಾರೆ, ಎಷ್ಟು ಮಹಿಳೆ ಇದ್ದಾರೆ, ಇವತ್ತು ಮಾಹಿತಿ ಕೂಡ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಮತ್ತು ಪ್ರತಿಯೊಂದು ಜಿಲ್ಲೆ ಮಟ್ಟದಲ್ಲಿ ಎಷ್ಟು ಮತದಾರರು ಹೊಸದು ಜೋಡಣೆ ಆಗಿದೆ ಅದೆಲ್ಲ ಮಾಹಿತಿ ಇವತ್ತು ಕೂಡ ಬಂದಿದೆ. ಆದರೆ ನೋಟಿಫಿಕೇಶನ್ ಆಗುವಾಗ ಒಂದು ಡೇಟ್ ಕಟ್ ಆಫ್ ಡೇಟ್ ಕೊಡ್ತಾರೆ, ಆ ಡೇಟ್ ವರೆಗೆ ಕೂಡ ಹೊಸದು ಯಾರು ಹೊಸ ವೋಟರ್ಸ್ ಆಗ್ತಾರೆ ಅವ್ರಿಗೆ ಕೂಡ ನಾವು ಜೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಈಗ ನಮ್ಮ ಸೊಸೈಟಿ ಕ್ರಾಸ್ ಸೆಕ್ಷನ್ ಮಾಡಿದ್ರೆ ಯೂತ್ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅಂತೀರಿ ಸರ್ ವೋಟರ್ಸ್? ದಟ್ ಮಾಹಿತಿ ನಂತರ ಇಲ್ಲ ಆ್ಯಕ್ಚುಲಿ ಈಗ ಸದ್ಯಕ್ಕೆ. ಬಟ್ ಅಂದ್ರೆ ಮೆಜಾರಿಟಿ ಯೂತ್ ಇದ್ದಾರೆ ಅಂತಂತೀರಿ ಸರ್ ತಾವು? ಯಾರು ಮತದಾನ ಮಾಡುವಂಥ ಎಲಿಜಿಬಿಲಿಟಿ ಇದ್ದಂಥವ್ರು ಮೆಜಾರಿಟಿ ಇದ್ದಾರೆ ಅಂತಂತೀರಿ ಸರ್ ತಾವು? ಮೆಜಾರಿಟಿ ನಂಬರ್ ಇದೆ ಅಂತಂತೀರಿ 50%, 60%? ಅದು ಆ ಥರ ಹೇಳೋಕ್ಕಾಗಲ್ಲ ಮೆಜಾರಿಟಿ ಅಂತ. ಬಟ್ ಒಂದು ನಮ್ಮ ಹತ್ರ ಒಂದು ಎಲೆಕ್ಟ್ರಲ್ ಪಾಪ್ಯುಲೇಷನ್ ರೇಷಿಯೋ ಇರುತ್ತೆ. ಅಂದರೆ ನಮ್ಮದು ಒಂದು ಡೆಮೋಗ್ರಾಫಿಕ್ ಪ್ರಕಾರ ಎಷ್ಟು ಜನ 18 ವರ್ಷ ವಯಸ್ಸು ಮೇಲೆ ಇರ್ತಾರೆ, ಆ ವಯಸ್ಸು ಪ್ರಕಾರ ಆ ರೇಷಿಯೋ ಪ್ರಕಾರ ನಾವು ಟಾರ್ಗೆಟ್ ಮಾಡ್ತೀವಿ. ಆ EP ರೇಷಿಯೋ ಪ್ರಕಾರ ನಮ್ಮದು ಎಷ್ಟು ವೋಟರ್ಸ್ ID ಕಾರ್ಡ್ ಇರಬೇಕು, ಆ ಪ್ರಕಾರ ನಮ್ಮದು ಒಂದು ಗೇಪ್ ಎಷ್ಟಿದೆ ಅದು ನಾವು ಟಾರ್ಗೆಟ್ ಮಾಡಿಕೊಂಡು ಮಾಡ್ತೀವಿ. ಸಂತೋಷ ಸರ್, ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಮತ್ತೆ ತಮ್ಮ ಜೊತೆಗೆ ಚರ್ಚೆ ಮಾಡೋಣ ಅಂತ. ಈಗ ಮತದಾನದ ಮಹತ್ವ, ಮತದಾನವನ್ನು ನಾವು ಯಾಕೆ ಮಾಡಬೇಕು ಮತ್ತು ಮತದಾನದಿಂದ ನಾವು ಯಾಕೆ ಹಿಂದುಳಿತಾ ಇದ್ದೀವಿ, ಈ ಎಲ್ಲ ವಿಚಾರಗಳನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಯಾಗಿರುವಂಥ ಫೌಜಿಯಾ ತರನ್ನುಮ್ ಮೇಡಮ್ ಅವರು ಈ ವಿಷಯದ ಬಗ್ಗೆ ನಮಗೆ ಯುವ ಮತದಾರರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಟ್ ಯುವರ್ ರೇಡಿಯೋ ಸ್ಟೇಷನ್.
ಭಾಳ ಒಂದು ಇನಿಷಿಯೇಟಿವ್ ತಗೊಂಡು ನಮ್ಮ ಸಿ ಇ ಅವರು ಸ್ವೀಪ್ ಆ್ಯಕ್ಟಿವಿಟಿ ಅಡಿಯಲ್ಲಿ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದ್ದಾರೆ. ಮಕ್ಕಳೊಂದಿಗೆ ಮತ್ತು ಕಾಲೇಜ್ ಹೋಗ್ತಾ ಇರೋದು 18, 19, 20 ವರ್ಷ ಇರೋರು ಹುಡುಗರು ಹುಡುಗಿಯರು ಅವ್ರ ಜೊತೆನೂ ಜಾಥಾ ಕಾರ್ಯಕ್ರಮ ಮಾತ್ರ ಅಲ್ಲದೆ ಮಾಕ್ ಅಸೆಂಬ್ಲಿ ಆಗಲಿ, ಮಾಕ್ ವೋಟಿಂಗ್ ಪ್ರಾಸೆಸ್ ಆಗಲಿ, ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಸತತವಾಗಿ ನಡೀತಾನೇ ಇದೆ. ನಾವು ಮಹತ್ವದ ಬಗ್ಗೆ ಮಾತಾಡುವಕ್ಕಿಂತ ಮೊದಲು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ರಿಗಾರ್ಡಿಂಗ್ ದ ಡಿಸ್ಟ್ರಿಕ್ಟ್. ಈಗ ನಿನ್ನೆ 22ನೇ ತಾರೀಕು ನಾವು ನಮ್ಮ ಫೈನಲ್ ಎಲೆಕ್ಟ್ರಲ್ ರೋಲ್ 1/1/2024ಗೆ ಏನು ಎಲಿಜಿಬಲ್ ವೋಟರ್ಸ್ದು ಪಟ್ಟಿ, ಪರಿಷ್ಕೃತ ಪಟ್ಟಿ ನಾವು ಏನು ಪಬ್ಲಿಷ್ ಮಾಡ್ತೀವಿ ಅದು ನಿನ್ನೆ ಆಗಿದೆ. ಹಾಗಾಗಿ ಈ ಒಂದು ಮಂಚಿನಿಂದನೇ ನಾನು ಎಲ್ಲ ಸಾರ್ವಜನಿಕರಿಗೆ ಮತ್ತು ಗುಲ್ಬರ್ಗ ಎಲ್ಲ ಸಮಸ್ತ ನಾಗರಿಕರಿಗೆ ಈ ಮಾಹಿತಿ ತಲುಪಲಿ ಅಂತ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ರೋಲಲ್ಲಿ ಪಬ್ಲಿಷ್ ಆಗಿರೋದು, ಅಂತಿಮ ಮತದಾರರ ಪಟ್ಟಿಯಲ್ಲಿ ಪಬ್ಲಿಷ್ ಆಗಿರೋದು ವೋಟರ್ಸ್ ಮತದಾರರದ ಸಂಖ್ಯೆ 22,34,609. ಅದರಲ್ಲಿ ಖುಷಿದು ಸಂದರ್ಭ ಏನಂದರೆ ಮೇಲ್ ವೋಟರ್ಸ್ ಆ್ಯಂಡ್ ಫೀಮೇಲ್ ವೋಟರ್ಸ್ ಸರಾಸರಿ ಸೇಮೇ ಇದ್ದಾರೆ. 11,29,472 ಪುರುಷರು ಅಂದರೆ 11,04,813 ಮಹಿಳೆಯರು ಇದ್ದಾರೆ. ಮತ್ತು ಅದರ್ ಜೆಂಡರ್ ಆಲ್ಸೋ 324 ಮಂದಿ ಅವ್ರದ್ದು ಸಹ ಸೇರ್ಪಡೆ ಆಗಿದೆ. ಜೊತೆಗೆ ಹೆಚ್ಚುವರಿಯಾಗಿ ನಾವು ನಮೂನೆ 6, 7, 8 ಅಂತ ಏನು ಹೇಳ್ತೀವಿ, 6 ಸೇರ್ಪಡೆ ಆಗೋಕ್ಕೆ, 7 ಡಿಲೀಷನ್ ಮಾಡೋಕ್ಕೆ ಕೈ ಬಿಡೋದು, ಮತ್ತು 8 ಯಾವುದಾದ್ರೂ ತಿದ್ದುಪಡಿ ಅಥವಾ ಮಾಡಿಫಿಕೇಷನ್ ಇದೆ ಅಂದರೆ ಅದು ಸಾಕಷ್ಟು ಫಾರ್ಮ್ಗಳು ಬಂದಿದೆ. ಸತತವಾಗಿ ಎಲ್ಲ ನಮ್ಮ ಎಲೆಕ್ಟ್ರಲ್ ರೋಲ್ ಆಫೀಸರ್ಸ್, ಡೆಸಿಗ್ನೇಟೆಡ್ AEROs ಮತ್ತು AEROs ಸಾಕಷ್ಟು ಪ್ರಯತ್ನ ಮಾಡಿ ಹಲವು ರಾತ್ರಿ ಎಲ್ಲ ಕೂದು ಪ್ರಾಸೆಸ್ ಮಾಡಿದ್ದಾರೆ ಎಲ್ಲ ಫಾರ್ಮ್ಸ್. ಆಲ್ಮೋಸ್ಟ್ ನಮ್ಮಲ್ಲಿ ಟೋಟಲ್ ಯಂಗ್ ವೋಟರ್ಸ್ ಸಹ, ಯಂಗ್ ವೋಟರ್ಸ್ ಅಂದರೆ ಆಸ್ ಪರ್ ಡೆಫಿನಿಷನ್ ನಾನು ಏನು ಹೇಳ್ತೀವಿ 18ರಿಂದ 19 ವರ್ಷ 36,543 ಜನರು ಸೇರ್ಪಡೆ ಆಗಿದೆ. ಅದ್ರ ಜೊತೆಗೆ EP ರೇಷಿಯೋ, ಎಲೆಕ್ಟರ್ಸ್ ಟು ಪಾಪ್ಯುಲೇಷನ್ ರೇಷಿಯೋ ಅಂತ ನಾನು ಏನು ಹೇಳ್ತೀವಿ, ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಲ್ದಿ ಇದೆ, 70% ಇದೆ, 70% ಇದೆ. ಸೊ ದಟ್ ಮೀನ್ಸ್ 30% ಮೇ ಬಿ ಯಂಗರ್ ದೆನ್ 18 years. ಹಾಗಾಗಿ ಇಟ್ಸ್ ಅ ವೆರಿ ಹೆಲ್ದಿ ರೇಷಿಯೋ. ಅದಲ್ಲದೆ ನಮ್ಮದು ಜೆಂಡರ್ ರೇಷಿಯೋ ಅಂತ ಏನು ಹೇಳ್ತೀವಿ ಅಂದ್ರೆ ಅವರು ನಿರ್ಧಾರ ಇದು ಮಾಡ್ಬೋದು, ಅವರು ಒಂದು ತೀರ್ಪು ಕೊಡ್ಬೋದು, ನಮ್ಮ ಚುನಾವಣೆಗೆ ಅವರು ಒಂದು ಸ್ಫೂರ್ತಿನೂ ಕೊಡ್ಬೋದು, ಆಮೇಲೆ ಒಂದು ದಿಕ್ಕನ್ನು ಕೊಡ್ಬೋದು ಅಂತೀರಿ. ಹೌದು ಹೌದು ಹೌದು. ಅಂದ್ರೆ ಅವ್ರ ಆಯ್ಕೆ ಅವ್ರ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರ್ತದೆ. ಹೌದು, ನಮ್ಮ ಭವಿಷ್ಯ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ವೆರಿ ಟ್ರೂ, ವೆರಿ ಟ್ರೂ. ಅದು ನಿಜ ಆಗಿದೆ. ಮತ್ತು ಇಡೀ ಎಲ್ಲ ಎಸ್ಪೆಷಲಿ ನಾನು ಯಾವಾಗಲೂ ಹೇಳ್ತೀನಿ, ಯಾವುದಾದ್ರೂ ಶಾಲೆ ಅಥವಾ ಕಾಲೇಜ್ಗೆ ಹೋದಾಗ ದಿಸ್ ನ್ಯೂ ಜನ್ರೇಷನ್ ವಿಲ್ ಡಿಸೈಡ್ ದ ಫ್ಯೂಚರ್ ಆಫ್ ನಾಟ್ ಜಸ್ಟ್ ಗುಲ್ಬರ್ಗ, ಪ್ರಾಬಬ್ಲಿ ಆಫ್ ಇಂಡಿಯಾ ಅಂತ. ಜೊತೆಗೆ ನಮ್ಮ ಜೆಂಡರ್ ರೇಷಿಯೋ ನೋಡ್ತೀರಾ ಅಂದರೆ ನಾನು ಆಲ್ರೆಡಿ ನಿಮಗೆ ಸಂಖ್ಯೆಗಳು ಹೇಳಿದ್ದೀನಿ. ಇಟ್ ಈಸ್ 985 ವಿಚ್ ಈಸ್ ವೆರಿ ಹೆಲ್ದಿ. ಪ್ರತಿ 1000 ಮೇಲ್ ವೋಟರ್ಸ್ಗೆ 985 ಮಹಿಳೆಯರದು ವೋಟರ್ಸ್ ಅಂತ. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ 2,378 ಮತಗಟ್ಟೆಗಳಿವೆ. ಅದರಲ್ಲಿ ನಾವು ಏನು ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಇರಬೇಕು ಅದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ನಾವು ಎಕ್ಸಸೈಸ್ ಮಾಡಿದ್ದೀವಿ, ಸರ್ವೆ ಮಾಡಿದ್ದೀವಿ. ಯಾವ್ಯಾವ ರೀತಿ ಮೂಲಭೂತ ಸೌಕರ್ಯ ಇರಬೇಕು, ಪ್ರತಿಯೊಂದು ಇದೆಯೋ ಇಲ್ವೋ ಅಂತ ಆಲ್ರೆಡಿ ನಾವು ಮ್ಯಾಕ್ಸಿಮಮ್ ಎಫರ್ಟ್ ತಗೊಳ್ತಾನೇ ಇದ್ದೀವಿ. ಜೊತೆಗೆ ಈಗ ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಅಂತ ಬಂದಿದೆ. ಅದು ಮುಖಾಂತರ ಎಲ್ಲ ಮತದಾರರುಗಳಿಗೆ ಈಸಿಯಾಗಿ ಅವ್ರಿಗೆ ಗೊತ್ತಾಗತ್ತೆ ಎಲ್ಲಿ ಅವ್ರು ಹೋಗಿ ವೋಟ್ ಹಾಕಬೇಕು, ಯಾವ ಮತಗಟ್ಟೆಗೆ ಹೋಗಬೇಕು, ಅದಕ್ಕೆ ದಾರಿ ಏನಿದೆ, ಮತ್ತು ಪಟ್ಟಿಯಲ್ಲಿ ಎಲ್ಲಿ ಹೆಸರು ಇದೆ ಅಂತ. ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ವೋಟ್ದು ಭಾಳಷ್ಟು ಮಹತ್ವ ಇದೆ. ನಾವು ಯಾವಾಗಲೂ ಸ್ವೀಪ್ ಆ್ಯಕ್ಟಿವಿಟಿ ಆಗಲಿ, ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ಆಗಲಿ ಪ್ರತಿಯೊಬ್ಬರಿಗೆ ಸತತವಾಗಿ ನಾವು ಹೇಳ್ತಾನೆ ಇರ್ತೀವಿ, ಎವ್ರಿ ವೋಟ್ ಕೌಂಟ್ಸ್. ಸೊ ಪ್ರತಿಯೊಬ್ಬರು ಸಿ ಅವರು ಮಾತಾಡುವಾಗ ಸಾಕಷ್ಟು ಕಾರಣಗಳು ಹೇಳಿದ್ದಾರೆ ಯಾಕೆ ಜನರು ಹೋಗಿ ವೋಟ್ ಮಾಡೋದಿಲ್ಲ ಅಂತ. ಆದರೂ ನಾನು ಸ್ವಲ್ಪ ಬೇರೆ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಅವರ ಮತದಾನ ಬಗ್ಗೆ ಮಹತ್ವ ಇದೆ ಅಂತ ಅಂದ್ಕೊಂಡು ಪ್ರತಿಯೊಬ್ಬರು ವೋಟ್ ಹಾಕೋಕ್ಕೆ ಆಚೆ ಹೋಗ್ತಾರೆ ಅಂದರೆ ಆ ದಿನ ರಜೆ ಅಂತ ಅಂದ್ಕೊಂಡು ಇಲ್ಲದೆ ವೋಟ್ ಮಾಡಬೇಕು, ಅದು ನಮ್ಮ ಹಕ್ಕು ಮತ್ತು ನಮ್ಮ ಡ್ಯೂಟಿ ಸಹ ಅಂತ ಅಂದ್ಕೊಂಡು ಅವ್ರು ಹೋಗಿ ವೋಟ್ ಮಾಡ್ತಾನೆ ಅಂದರೆ ನಿಜವಾಗ್ಲೂ ಜನರದ್ದು ತೀರ್ಪು
ನಮಗೆ ಸಿಕ್ಕೇ ಸಿಗತ್ತೆ. ಬರೀ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಅಂತ ಮಾತ್ರ ಅಲ್ಲ, ಹೋಗ್ತಾ ಇರೋದು ನಮಗೆ ಸಾಕಷ್ಟು ಬೇರೆ ಬೇರೆ ರೀತಿ ಎಲೆಕ್ಷನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಮದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಆಗುತ್ತೆ, ನಮ್ಮದು MLC ಎಲೆಕ್ಷನ್, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಸೊ ಸತತವಾಗಿ ಎಲೆಕ್ಷನ್ ಪ್ರಕ್ರಿಯೆ ಯಾವಾಗಲೂ ನಡೀತಾ ಇರುತ್ತೆ. ಇಟ್ ಈಸ್ ಅ ವೆರಿ ರೋಬಸ್ಟ್ ಸಿಸ್ಟಮ್. ಬಹಳಷ್ಟು ಚೆನ್ನಾಗಿ ECI ಆಗಲಿ, ನಮ್ಮದು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಆಫೀಸಲ್ಲಿ ಆಗಲಿ ನಮಗೆ ಸತತವಾಗಿ ಮಾರ್ಗದರ್ಶನಗಳು, ನಿರ್ದೇಶನಗಳು ಕೊಡ್ತಾನೆ ಬರ್ತಾ ಇರ್ತಾರೆ. ನಾವು ಬಹಳ ಚೆನ್ನಾಗಿ ಅದು ಪ್ರಾಸೆಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಇಡೀ ಆಫೀಸ್ದು ಮೆಕ್ಯಾನಿಸಮ್ ವಿಲ್ ಡೈವರ್ಟ್ ಫುಲ್ಲಿ ಟು ಇಲೆಕ್ಷನ್ ಪ್ರಾಸೆಸ್. ಇಷ್ಟೆಲ್ಲ ನಾವು ಕಷ್ಟಪಡುವಾಗ, ದಿನ ರಾತ್ರಿ ಕೆಲಸ ಮಾಡುವಾಗ, ನಾಗರಿಕರು ಮತ್ತು ಮತದಾರರು ಏನು ಅರ್ಥ ಮಾಡ್ಕೋಬೇಕು, ದಟ್ ದೇರ್ ವೋಟ್ ರಿಯಲಿ ಮ್ಯಾಟರ್ಸ್ ಆ್ಯಂಡ್ ಕೌಂಟ್ಸ್. ಅವ್ರು ಬಂದು ಅವ್ರ ಹಕ್ಕು, ಅವ್ರ ಡ್ಯೂಟಿ ಅಂತ ಹೇಳಿ ವೋಟ್ ಹಾಕ್ತಾರೆ ಅಂದರೆ ನಿಜವಾಗ್ಲೂ ಒಂದು ಡೆಮೊಕ್ರಾಟಿಕ್ ಪ್ರಾಸೆಸ್ಸಲ್ಲಿ ಅವ್ರ ಪಾತ್ರ ಏನಿದೆ ಬಹಳ ದೊಡ್ಡದಿದೆ. ಮತ್ತು ಅವ್ರು ಬಂದು ವೋಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೊಸ ದಿಕ್ಕಿ ತೋರಿಸೋದು ಅವರಲ್ಲಿ ಆ ಒಂದು ಶಕ್ತಿ, ಆ ಒಂದು ಆಸಕ್ತಿ ಇದ್ದೇ ಇರುತ್ತೆ. ಐ ಥಿಂಕ್ ಎವ್ರಿಬಡಿ ನೋಸ್, ನಮ್ಮ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸಲ್ಲಿ ಬಹಳಷ್ಟು ಕಡೆ ನಾವು ಎಸ್ಸೇಸ್ ಎಲ್ಲ ಓದುವಾಗ ಬಹಳ ಚೆನ್ನಾಗಿ ಬರೀತಾರೆ. ಬಟ್ ವೆನ್ ದಿ ಗೋ ಔಟ್ ಆ್ಯಂಡ್ ವೋಟ್ ಓನ್ಲಿ ಅದು ಇಂಪ್ಯಾಕ್ಟ್ ಆಗೋದು. ಮತ್ತು ಇಲೆಕ್ಷನಲ್ಲಿ ಬರೀ ವೋಟ್ ಹಾಕೋದು ಮಾತ್ರ ಅಲ್ಲ, ಫ್ರೀ ಆ್ಯಂಡ್ ಫೇರ್ ಆಗಿ ಯಾವುದು ಆಮಿಷಗಳಿಗೆ ಒಳಪಡಬಾರ್ದು ಮತ್ತು ಬಹಳಷ್ಟು ಒಂದು ಫೇರ್ ವೇಯಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾದಮೇಲೆ ಮಾತ್ರ ಅವರು ಇದು ಮಾಡಿಸ್ತಾರೆ ಅಂದರೆ, ವೋಟ್ ಹಾಕ್ತಾರೆ ಅಂದರೆ ಡೆಫಿನೆಟ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡೋದ್ರಲ್ಲಿ ಜಿಲ್ಲಾ ಆಡಳಿತ ಮತ್ತು ಎಲೆಕ್ಷನ್ ಮೆಷಿನರಿ ಮಾತ್ರ ಅಲ್ಲ, ಜನರೂ ಸಫಲ ಆಗಿದ್ದಾರೆ ಅಂತ ನನಗೆ ಒಂದು ಭಾವನೆ. ಅಂದರೆ ನಮ್ಮ ಯುವಶಕ್ತಿ ಏನಿದೆ ಅವರು ನಮ್ಮ ದೇಶದ ಭವಿಷ್ಯವನ್ನು ಅಥವಾ ತಮ್ಮ ಜಿಲ್ಲೆಯ ಭವಿಷ್ಯವನ್ನು ಅಥವಾ ತಮ್ಮ ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಎಲ್ಲ ಸಾಮರ್ಥ್ಯ ಅವರಲ್ಲಿ ಇದೆ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ಅವರು ನಿರ್ಧಾರ ತೊಗೊಳ್ಬೇಕು, ಸೂಕ್ತವಾದಂಥ ಒಂದು ನಿರ್ಧಾರ ತೊಗೊಂಡು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದರೊಳಗೆ ಯಾವುದೇ ಆಮಿಷಗಳಿಗೆ ಒಳಗಾಗಬಾರ್ದು ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಭಾಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ರಿ. ಈಗ ಒಂದು ಕರೆ ಇದೆ, ಕರೆ ತೊಗೊಳ್ಳೋಣ ನಾವು. ಒಂದು ಹಲೋ ಆಕಾಶವಾಣಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸರ್ ನಾ ಆಳಂದ ತಾಲೂಕು ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಮಾತಾಡೋದು ಸರ್. ಧರ್ಮಣ್ಣ ಧನ್ಯವರೇ, ತಮಗೆ ಸ್ವಾಗತ ಅದ, ಮಾತಾಡ್ರಿ, ತಮ್ಮ ವಿಚಾರಗಳನ್ನು ಹೇಳ್ರಿ. ನಮ್ಮ ಜಿಲ್ಲಾ ಆಡಳಿತಕ್ಕೆ ನಮಸ್ಕಾರಗಳು. ಹಾಂ ನಮಸ್ತೆ. ನಮ್ಮ ಯುವ ಮತದಾರರಿಗೆ ಈ ಅಣುಕು ಮತದಾನ ಪದ್ಧತಿಯಿಂದ ಒಂದು ಜಾಗೃತಿ ಅಭಿಯಾನ ಅಂತಕ್ಕಂಥದ್ದನ್ನ ಜಿಲ್ಲೆಯೊಳಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇದು, ಈ ನಗರದೊಳಗೂ ಕೂಡ ಮತದಾರ ಪಟ್ಟಿಯಲ್ಲಿ ಹೆಸರಿರ್ತದ ಮತ್ತು ಅವ್ರ ಸ್ವಂತ ಊರಲ್ಲೂ ಕೂಡ ಅವ್ರ ಹೆಸರಿರ್ತದ ಮತದಾರ ಪಟ್ಟಿಯಲ್ಲಿ. ಸೊ ಅಲ್ಲಿ ಏನಾದ್ರು ಒಂದ್ ಕಡೆ ಇರ್ಲಿಕ್ಕೆ ಏನಾದ್ರು ಕ್ರಮ ತಗೊಳ್ತಾ ಇದ್ದಾರೆ ಹಂಗಂತ. ಯಾಕಂದ್ರೆ ಅದಕ್ಕೊಂದು ಆಧಾರ್ ಲಿಂಕ್ ಇದ್ರೆ ಒಂದ್ ಕಡೆ ಎಲ್ಲಾದ್ರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ಬೋದು. ಧನ್ಯವರೇ, ನಮಸ್ಕಾರ. ನಮಸ್ತೆ. ನೀವು ಎರಡು ವಿಷಯ ನನ್ನ ಗಮನಕ್ಕೆ ತಂದಿದ್ದೀರಿ. ಒಂದು, ಅಣುಕು ಮತ ಮಾಕ್ ಪೋಲ್ ಪ್ರಾಸೆಸ್ ಎಲ್ಲ ELC ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಗಳಿಗೆ ಈಗಾಗಲೇ ನಿರ್ದೇಶನಗಳು ಹೋಗಿದೆ. ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಕಾಲೇಜಲ್ಲಿ ಅವರು ಬಹಳಷ್ಟು ಚೆನ್ನಾಗಿ ಒಂದು ಮಾಕ್ ಪೋಲ್ ಪ್ರಾಸೆಸ್ ಏನಿರುತ್ತೆ, ಮಕ್ಕಳ ಕಡೆಯಿಂದಾನೇ ಅವರೇ ಕ್ಯಾಂಡಿಡೇಟ್, ಅವರೇ ಮತದಾರ ಹಾಕ್ತಾ ಇರೋರು, ಸಾರ್ವಜನಿಕರು, ಅವರೇ ಪೋಲಿಂಗ್ ಆಫೀಸರ್, ಅವರೇ ಪ್ರಿಸೈಡಿಂಗ್ ಆಫೀಸರ್ ಆಫ್ ದ ಸ್ಟೇಷನ್ ಅಂತ ಡಿಸಿಷನ್ ತೊಗೊಂಡು ಅಲ್ಲೇ ಒಂದು ಮಾಕ್ ಪೋಲ್ ಪ್ರಾಸೆಸ್ ಈಗಾಗಲೇ ಮಾಡ್ತಾ ಇದ್ದೀವಿ. ತಾವು ಹೇಳ್ದಾಗೆ ಎಲ್ಲ ಸಾರ್ವಜನಿಕರವರೆಗೆ ತಲುಪೋ ರೀತಿ ನಾವು ಸಾಧ್ಯ ಅಂದರೆ ಸೆಕ್ಟರ್ ಆಫೀಸರ್ಸ್ ಮುಖಾಂತರ ಈ ಒಂದು ಪ್ರಾಸೆಸ್ ಮಾಡೋದು ಡೆಫಿನೆಟ್ಲಿ ಪ್ರಯತ್ನ ಮಾಡ್ತೀವಿ. ಒಳ್ಳೆ ಸಜೆಷನ್ ಇದೆ ತಮ್ಮದು. ಎರಡನೇದು, ನೀವು ಎರಡು ಕಡೆ ಇರೋದು ಹೆಸರುಗಳು ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿದ್ದೀರಿ. ಈಗ ನಮಗೆ ಸಾಫ್ಟ್ವೇರ್ ರನ್ ಮಾಡಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕಡೆ ಆಫೀಸಿಂದಾನೇ ನಮಗೆ DSC ಮತ್ತು PSC ಏನಿದು ಡೆಮೋಗ್ರಾಫಿಕಲಿ ಸಿಮಿಲರ್ ಎಂಟ್ರೀಸ್ ಹಾಗೂ ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ಪಟ್ಟಿ ತೆಗೆಸಿ ಇದೆಲ್ಲ ನಾವು ಒಂದು ಪ್ರೊಸೆಸ್ ಮಾಡಿದ್ದೀವಿ. ಎಲ್ಲ ಕ್ಯಾಂಡಿಡೇಟ್ಸ್ ಯಾರ್ದು ಈ ರೀತಿ ಬಂದಿದೆ ಅವರೆಲ್ಲರಿಗೆ ನೋಟಿಸ್ಗಳು 15 ದಿವಸ ಮುಂಚಿತವಾಗಿ ನೋಟಿಸ್ಗಳು ಇಶ್ಯೂ ಮಾಡಿ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ, ಯಾವ ಕಡೆ ಅವರು ಕಂಟಿನ್ಯೂ ಮಾಡ್ತಾರೆ, ಯಾವ ಕಡೆ ಕೈ ಬಿಡ್ತಾರೆ ಅಂತ. ಈ ಪ್ರಾಸೆಸ್ಸಲ್ಲಿ ಸಾವಿರಾರು ಎಂಟ್ರೀಸ್ ಈಗಾಗಲೇ ನಾವು ಪ್ರಾಸೆಸ್ ಮಾಡಿದ್ದೀವಿ. ಆದರೂ ತಮಗೆ ಗೊತ್ತಿರೋ ಹಾಗೆ ಇಲೆಕ್ಷನ್ ಆಗೋವರೆಗೆ ಪ್ರಾಸೆಸ್ ಇರುತ್ತೆ. ಇದು ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಡೇಟ್ಸ್ ಯಾವಾಗ ಅನೌನ್ಸ್ ಆಗುತ್ತೆ, ತಮಗೆ ಈ ರೀತಿ ಇರೋದು ಎಂಟ್ರೀಸ್ ಬಗ್ಗೆ ಎಲ್ಲಿ ಮಾಹಿತಿ ಇರುತ್ತೆ, ದಯವಿಟ್ಟು ಸಂಬಂಧಪಟ್ಟ ತಹಸೀಲ್ದಾರ್, ಸಂಬಂಧಪಟ್ಟ EO, ಸಂಬಂಧಪಟ್ಟ AC ಅವ್ರ ಗಮನಕ್ಕೆ ತರ್ತೀರಾ ಅಂದರೆ ಮೋಸ್ಟ್ ಡೆಫಿನೆಟ್ಲಿ ಇದು ಬಗೆಹರಿಸೋಕ್ಕೆ
ಒಂದು ಪ್ರಕ್ರಿಯೆ ಸಹ ಫಿಕ್ಸ್ಡ್ ಇದೆ, ನಾವು ಡೆಫಿನೆಟ್ಲಿ ಮಾಡಬಹುದು. ಇಲ್ಲ, ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ಯಾಕಂದ್ರೆ ಈ ರೀತಿ ಒಂದು ಒಂದು ವಿಚಾರಗಳನ್ನ ನಾವು ಹಂಚ್ಕೊಂಡಾಗ ಇಂಥ ಒಂದು ಎರಡು ಕಡೆ ಇರುವಂತ ಸಿಸ್ಟಮ್ ಅನ್ನ ನಾವು ತಪ್ಪಿಸ್ಬೋದು. ಆಯ್ತಾ, ಮತದಾರರ ಬಗ್ಗೆ ಒಳ್ಳೆ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಕ್ರಮ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಕಾಲೇಜ್ ಮಟ್ಟದಲ್ಲಿ ಇಂಥವೆಲ್ಲ ಮಾಡಿದಾಗ ನಿಜವಾಗ್ಲೂ ಕೂಡ ಹೆಚ್ಚಿನ ಮತದಾನ ಆಗಲಿಕ್ಕೆ ಸಾಧ್ಯ ಇದೆ ಮೇಡಮ್. ಅದಕ್ಕೆ ಇಂಥ ಒಳ್ಳೆ ಮಾಹಿತಿ ಹೇಳೋದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಧರ್ಮಣ್ಣ ಧನ್ಯವರೇ. ಇಲ್ಲಿ ತಮ್ಮದು ಕೂಡ ರೋಲ್ ಭಾಳ ದೊಡ್ಡದು, ತಮ್ಮದು ರೋಲ್ ಇದೆ, ತಮ್ಮದು ಕೂಡ ರೋಲ್ ಇದೆ. ಯಾಕಪ್ಪ ಅಂತಂದ್ರೆ ಧರ್ಮಣ್ಣ ಧನ್ನಿ ಈಸ್ ಟೀಚರ್ ಸರ್, ಟೀಚರ್ ಇದ್ದಾರೆ. ಅವರು ಮಕ್ಕಳಿಗೆ ತಿಳಿಸಿ ಹೇಳುವಂಥ ಒಂದು ಕೆಲಸವನ್ನು ಭಾಳ ಜವಾಬ್ದಾರಿಯುತವಾಗಿ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಶಿಕ್ಷಕರು ಏನದ ಈ ಪ್ರೊಸೆಸ್ನೊಳಗೆ ಭಾಗವಹಿಸಿದರೆ ಭಾಳ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ವಿಚಾರ. ಒಂದು ಏನು ಅಂತಂದರೆ, ಈಗ ತಾವು ಸಾಕಷ್ಟು ಸ್ವೀಪ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ, ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಯುವಕರಲ್ಲಿ ಮಾಡ್ತಾ ಇದ್ದೀರಿ. ಈಗ ಯಾವ ರೀತಿ ಯೂತ್ ಫೆಸ್ಟಿವಲ್ ಮಾಡಿ ಅದರೊಳಗೆ ಸಾಕಷ್ಟು ಕಾಂಪಿಟೇಷನ್ಸ್ ನಡೆಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಇಲೆಕ್ಷನ್ ಫೆಸ್ಟಿವಲ್ಸ್ ಅಂತೇಳಿ ಸೆಪ್ರೇಟ್ ಒಂದು ಯಾಕೆ ಕಾಂಪಿಟೇಷನ್ಸು ಮಾಡಬಾರ್ದು ಅನ್ನುವಂಥದ್ದು ವಿಚಾರದ ಬಗ್ಗೆ ಏನಾದ್ರು ತಾವು ಹೇಳ್ಬೋದಾ? ಓಕೆ, ಸೊ ಎಲೆಕ್ಷನ್ ಫೆಸ್ಟಿವಲ್ ಅಂದರೆ ನಾಳೆದು NVD ಇದೆ, ನ್ಯಾಷನಲ್ ವೋಟರ್ಸ್ ಡೇ ಇದೆ, ಒಂದು ಹಬ್ಬ ಇದೆ ನಮ್ಮದು. ಸೊ ನಾಳೆ ನಾವು ಲಾಸ್ಟ್ 2-3 ತಿಂಗಳಿಂದ ಸ್ಕೂಲ್ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಬೇರೆ ಬೇರೆ ನಾವು ಕಾಂಪಿಟೇಷನ್ ಎಲ್ಲ ಮಾಡಿದ್ದೀವಿ. ಎಸೆ ಕಾಂಪಿಟೇಷನ್ ಇರ್ಬೋದು, ಸ್ಲೋಗನ್ ಕಾಂಪಿಟೇಷನ್ ಇರ್ಬೋದು, ಶಾರ್ಟ್ ವಿಡಿಯೋಸ್, ರೀಲ್ಸ್ ಕಾಂಪಿಟೇಷನ್ ಇರ್ಬೋದು, ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಾಳೆದು ಅವರಿಗೆ ಬೇರೆ ಬೇರೆ ಮಟ್ಟದಲ್ಲಿ ಪ್ರೈಜ್ ಎಲ್ಲ ಕೊಡ್ತೀವಿ. ಸೊ ಈ ಕಾಂಪಿಟೇಷನ್ ಮುಖಾಂತರ ELCಗಳ ಮುಖಾಂತರ ಖಂಡಿತ ನಮ್ಮ ಅವೇರ್ನೆಸ್ ಆಗುತ್ತೆ. ಸಂತೋಷ ಸರ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚಿನ ದಿವಸದೊಳಗೆ ನೋಡಿದಾಗ ಮತದಾನದ ಪ್ರಕ್ರಿಯೆ ಒಳಗೆ ಸಾಕಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಅರ್ಬನ್ ಅಥವಾ ನಗರ ಪಟ್ಟಣ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಗರ ಪ್ರದೇಶದೊಳಗೆ ಯಾಕೋ ಒಂಥರ ಸಿನಿಸಿಸಮ್ ಮೂಡುವಂಥ ಒಂದು ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ವೋಟಿಂಗ್ ಕಡಿಮೆ ಆಗ್ತಾಯಿದೆ. ದೊಡ್ಡ ನಮ್ಮ ಕ್ಯಾಪಿಟಲ್ ಸಿಟಿ ಒಳಗೆ ಬೆಂಗಳೂರಿನೊಳಗೆ ನೋಡಿದ್ರೆ ಅಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಕಲಬುರಗಿ ಜಿಲ್ಲೆ ಒಳಗೆ ಅಥವಾ ಕಲಬುರಗಿ ಸಿಟಿ ಇರ್ಬೋದು, ಪಟ್ಟಣ ಪ್ರದೇಶಗಳಲ್ಲಿ ಇರ್ಬೋದು, ಯಾವ ರೀತಿ ತಾವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ವಿಚಾರಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಪಾಟೀಲ್ ದೇವಿದಾಸ್ ಅವರೇ ತಾವು ಏನು ಹೇಳಬೇಕು ಅಂತ ಇದರೊಳಗೆ ತಮ್ಮ ವಿಚಾರ ಅದಾವ ಅಂತೀರಿ ಸರ್? ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಟು ದಿಸ್ ಪ್ರೋಗ್ರಾಮ್. ಇದರಲ್ಲಿ ತಾವು ಈಗಾಗಲೇ ಹೇಳಿದ್ರಿ, ಇವನ್ CO ಸಾಹೇಬರು ಮತ್ತು DC ಮೇಡಮ್ ಹೇಳಿದ್ದಾರೆ. ನಮ್ಮಲ್ಲಿ ಎಸ್ಪೆಷಲಿ KK ರೀಜನಲ್ಲಿ, ಕಲ್ಯಾಣ ಕರ್ನಾಟಕ ರೀಜನಲ್ಲಿ ನಾವು ನೋಡಿದರೆ ಗುಲ್ಬರ್ಗಾದಲ್ಲಿ ನಮ್ಮ ಸಿಟಿ ಅಲ್ಲಿ ಏನಿದೆ ವೋಟಿಂಗ್ ಪರ್ಸೆಂಟೇಜ್ ನಾವು ಬೇರೆ ರೀಜನ್ಗೆ ಕಂಪೇರ್ ಮಾಡಿದರೆ ಅದು ಭಾಳ ಕಡಿಮೆ ಅದು ಇರ್ತದೆ. ರೂರಲ್ ಜೊತೆಗೆ ಕಂಪೇರ್ ಮಾಡಿದರೆ ನಮ್ಮದು ಆ್ಯಾವ್ರೇಜ್ 50 to 55% ವೋಟಿಂಗ್. ಲಾಸ್ಟ್ ನಾವು 2-3 ಏನು ಎಲೆಕ್ಷನ್ಸ್ ಇದೆ ಅದನ್ನು ನಾವು ನೋಡಿದರೆ ಇಟ್ ಕಮ್ಸ್ ಅರೌಂಡ್ 50 to 55%. ಆಮೇಲೆ ನಾವು ರೂರಲ್ ಏರಿಯಾಗೆ, ಗ್ರಾಮೀಣ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ ಅದನ್ನು ಅವ್ರದ್ದು 60 to 65% ಅಲ್ಲ ಅವ್ರದ್ದು. ಸೊ ಅರೌಂಡ್ 10% ಏನಿದೆ ಇನ್ನೂ ಗ್ಯಾಪ್ ಇದೆ ಅರ್ಬನ್ ಮತ್ತು ರೂರಲ್ ಏರಿಯಾದಲ್ಲಿ. ಸೊ ಇದರಲ್ಲಿ ಈ ಅರ್ಬನ್ ಅಪೇತಿದು ವೋಟಿಂಗ್ ಯಾಕೆ ನಮ್ಮ ಜನ ಹೋಗಿ ಅಲ್ಲಿ ಮಾಡಲ್ಲ ಅಂತ ಇದರ ಸಂಬಂಧಪಟ್ಟಂತೆ ಇನ್ನು ಚರ್ಚೆನೂ ಆಗಿದೆ. ಇದರಲ್ಲಿ 3-4 ರೀಸನ್ಸ್ ಇವೆ, 3-4 ಕಾರಣಗಳು ಇವೆ. ಸೊ ಇದರಲ್ಲಿ ಮೇನ್ ಅಂತಂದರೆ ನಮ್ಮಲ್ಲಿ ಅರ್ಬನ್ನಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಜಾಸ್ತಿ ಇರ್ತದೆ. ಯಾಕೆಂದರೆ ಕೆಲವು ನಾಗರಿಕರು ಹೊರಗಡೆಯಿಂದ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಇಲ್ಲಿಂದ ಹೋಗಿ ಬ್ಯಾಂಗ್ಳೂರ್ ಇರಲಿ ಅಥವಾ ಹೈದರಾಬಾದ್ ಇರಲಿ ಅಥವಾ ಮುಂಬೈ ಇರಲಿ, ಅಲ್ಲಿನೂ ಭಾಳಷ್ಟು ಜನ ಕೆಲಸ ಸಲುವಾಗಿ ಹೋಗ್ತಾರೆ. ಸೊ ಬರೀ ವೋಟಿಂಗ್ ದಿವಸ ಅವರು ಅಲ್ಲಿಂದಾನೇ ಇಲ್ಲಿ ಬರಬೇಕಾಗ್ತದೆ. ಸೊ ಅದರಲ್ಲಿ ನಾವು ನ್ಯಾಷನಲ್ ಹಾಲಿಡೇ ಜಾರಿ ಮಾಡ್ತೀವಿ ವೋಟಿಂಗ್ ದಿವಸ. ಆದರೂ ಕೂಡ ಏನಿದೆ ಕಾಸ್ಟ್ ಆಫ್ ಟ್ರಾವೆಲಿಂಗ್ ಅದು ಎಲ್ಲ ನಾವು ತೊಗೊಂಡಿದ್ರೆ, ಬಿಕಾಸ್ ಯಾಕೆಂದರೆ ಅವರು ಎಲ್ಲ ಕಾರ್ಮಿಕರು, ಭಾಳಷ್ಟು ಜನ ಕಾರ್ಮಿಕರು ಇರ್ತಾರೆ, ಕೆಲವು ಮಂದಿ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿರ್ತದೆ. ಸೊ ಈ ಕಾಸ್ಟ್ ಆಫ್ ಟ್ರಾವೆಲಿಂಗ್ ಏನಿರ್ತದೆ ಅದು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಅದು ಮೇಜರ್ ಫ್ಯಾಕ್ಟರ್ ಇರ್ತದೆ ಇವರು ಇಲ್ಲಿ ಬರೋದಕ್ಕೆ. ಸೊ ಇದು ಒಂದು ರೀಸನ್ ಇರ್ತದೆ. ಆಮೇಲೆ ಎರಡನೇ ರೀಸನ್ ಎಂತಂದರೆ ನಮ್ಮ ಯಂಗ್ ವೋಟರ್ ಪಾಪ್ಯುಲೇಷನಲ್ಲಿ ಮುಖ್ಯ
ಮುಖ್ಯಶಃ ನಮ್ಮದು 18 to 20 to 23ವರೆಗೆ. ಇದರಲ್ಲಿ ಏನಿದೆ ಭಾಳಷ್ಟು ಸ್ಟೂಡೆಂಟ್ಸ್, ಭಾಳಷ್ಟು ಮಕ್ಕಳು ಏನಿದ್ದಾರೆ ಅವರು ಹೊರಗಡೆ ಕಲೀಲಿಕ್ಕೆ ಹೋಗ್ತಾರೆ. ಡಿಗ್ರಿ ಕಾಲೇಜಸ್ ಇರಲಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಅವರು ಕೂಡ ಅಲ್ಲಿ ಹೋಗಿ ಏನಂತೆ ಕಾಲೇಜಸಲ್ಲಿ ಕಲಿತಾ ಇದ್ದಾರೆ. ಸೊ ಅದಕ್ಕೆ ಅವರು ಕೂಡ ಮತ್ತೆ ಇಲ್ಲಿ ಬಂದು ಏನಿದೆ ವೋಟ್ ಹಾಕಲಿಕ್ಕೆ ಅವರಿಗೆ ಕೂಡ ಕಷ್ಟ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಏನು ಇರ್ತದೆ, ಇದರಲ್ಲಿ ನಮ್ಮಲ್ಲಿ ಫಾರಮ್ 8 ಏನಿರ್ತದೆ ಅದು ಹಾಕಲಿಕ್ಕೆ ಪ್ರೊವಿಷನ್ ಇರ್ತದೆ. ಯಾಕೆ ಅಂತಂದರೆ ನಾವು ಎಲ್ಲಿ ಹೋಗ್ತೀರಾ, ಸೊ ಅಲ್ಲೇ ನೀವು ಫಾರಮ್ 8 ಹಾಕಿದರೆ ಇಲ್ಲಿಂದ ಏನಿರ್ತದೆ ಅವ್ರದ್ದು ಏನು ವೋಟ್ ಇರ್ತದೆ ಅದನ್ನು ವೋಟಿಂಗ್ ಲಿಸ್ಟಲ್ಲಿ ಇಲ್ಲಿಂದ ತೆಗೆದು ಫಾರಮ್ 7 ಇಲ್ಲಿ ಜನರೇಟ್ ಆಗ್ತದೆ. ಆಮೇಲೆ ಅಲ್ಲಿಂದ ಏನಿದೆ ಶಿಫ್ಟ್ ಅವ್ರದ್ದು ವೋಟಿಂಗ್ ಆಗ್ತದೆ. ಸೊ ಅವರು ಎಲ್ಲಿ ಇರ್ತಾರೆ ಅಲ್ಲಿ ಅವರು ಏನಿದೆ ವೋಟಿಂಗ್ ಮಾಡಬಹುದು. ಸೊ ಅದಕ್ಕೆ ಇದು ಏನು ಸ್ಮಾಲ್ ಚೇಂಜಸ್ ನಾವು ಮಾಡಿದರೆ, ಬಟ್ ಇದರಲ್ಲಿ ಭಾಳಷ್ಟು ಜನ ಇದರಲ್ಲಿ ಏನು ಹೇಳ್ತಾರೆ, ನಮ್ಮಲ್ಲಿ ನಾವು ಎಲ್ಲಿ ಇರ್ತೀವಿ ಅಲ್ಲೇ ನಮ್ಮದು ವೋಟರ್ ID ಇರಬೇಕಂತ ಭಾಳಷ್ಟು ನಮ್ಮ ಜನರದು ಇದು ಆಸೆ ಇರ್ತದೆ. ಸೊ ಇದರಲ್ಲಿ ಭಾಳಷ್ಟು ಮಂದಿ ಇದರಲ್ಲಿ ಫಾರಮ್ 8 ಏನಿದೆ ಹಾಕೋಂಗಿಲ್ಲ. ಆಮೇಲೆ ಯಾವಾಗ ವೋಟಿಂಗ್ ಡೇ ಇರ್ತದೆ ಆವಾಗ ವಾಪಸ್ ಏನಿದೆ ಬರ್ತಾ ಇಲ್ಲ. ಸೊ ಇದನ್ನು ಒಂದು ರೀಸನ್ ಇರ್ತದೆ. ಆಮೇಲೆ ಈಗಾಗಲೇ CO ಜಿಲ್ಲಾ ಪಂಚಾಯತ್ ಅವರು ಹೇಳಿದ್ದಾರೆ, ವೋಟಿಂಗ್ ದಿವಸ ನಾವು ರಜೆ ಅಂತ ಎಣ್ಕೊಂಡು ಏನಿರ್ತದೆ ಪಿಕ್ನಿಕ್ಗೆ ಹೋಗ್ತೀವಿ ಅಥವಾ ಬೇರೆ ಏನು ಪರ್ಸ್ನಲ್ ಕೆಲಸ ಇರ್ತದೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದನ್ನು ಏನಿದೆ ನಾನು ಎಲ್ಲರಿಗೆ ಅದೇ ಮನವಿ ಇದೆ, ಅದನ್ನು ಮಾಡಲಾರ್ದೇ ನೀವು ಎಲ್ಲ ವೋಟಿಂಗ್ ದಿವಸ ಯಾವಾಗ ಇರ್ತದೆ ಅವು ಖಂಡಿತವಾಗಿ ಏನಿದೆ ನಮ್ಮ ವೋಟಿಂಗ್ ಹಕ್ಕು ಚಲಾಯಿಸಬೇಕಂತ ಎಲ್ಲರಿಗೆ ಮನವಿ ಮಾಡಿಕೊಡ್ತೀವಿ. ಭಾಳ ಸಂತೋಷ ಆಯುಕ್ತರೆ. ಈಗ ಒಂದು ಕರೆ ತಗೊಂಡು ಮತ್ತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬಹುಶಃ ಕರೆ ಈಗ ಇಲ್ಲ ಅಂಥೇಳಿ ಹೇಳ್ಬೋದು, ಮತ್ತು ಮುಂದೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ಈಗ ತಾವು ಒಂದು ಭಾಳ ಮುಖ್ಯವಾದಂಥ ಒಂದು ವಿಚಾರ ಹೇಳಿದ್ರಿ. ಯಾಕಂತಂದ್ರೆ ಬೇರೆ ಕಡೆ ಹೋದವರು ಮತ್ತೆ ಅವರು ತಿರುಗಿ ಬರಬೇಕು, ತಮ್ಮ ಊರಿಗೆ ಬಂದು ವೋಟ್ ಮಾಡಬೇಕು ಅಂತಂದಾಗ ಅವರಿಗೆ ಅದು ಖರ್ಚು ಹೆಚ್ಚಾಗುವಂಥದ್ದು. ಸಾಮಾನ್ಯವಾಗಿ ಏನು ನೌಕರಸ್ಥರಿರ್ಬೋದು ಅಥವಾ ಬಿಸ್ನೆಸ್ ಮನ್ ಇರ್ಬೋದು, ಅವ್ರು ಏನಾದರೂ ಮಾಡಿಕೊಂಡು ಬರ್ಬೋದು. ಆದರೆ ಕಾರ್ಮಿಕರು, ಕೂಲಿ ಮಾಡುವಂಥವ್ರು, ಡೈಲಿ ವೇಜ್ ಮೇಲೆ ಇರುವಂಥವ್ರಿಗೆ ಭಾಳ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ವೋಟರ್ ಟರ್ನ್ಔಟು ಭಾಳಷ್ಟು ಕಡಿಮೆ ಆಗ್ತದೆ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಈ ಸಂದರ್ಭದೊಳಗೆ ಸರ್ಕಾರ ಯಾಕೆ ವಿಚಾರ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮುಂದುವರಿಸೋಣ. ನಮ್ಮ ಒಂದು ಕರೆ ಇದೆ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸರ್, ನನ್ನ ಹೆಸರು ಶಿವರಾಜ್, ಗೋಟೂರು ಗ್ರಾಮದಿಂದ ಮಾತಾಡ್ತಾರೆ. ಅದು ಶಿವರಾಜ್ ಅವರು ಗೋಟೂರದಿಂದ ಮಾತಾಡ್ತಾ ಇದ್ದೀರಿ? ಹ್ಞೂ ಸರ್, ಕಾಳಗಿ ತಾಲೂಕು. ಓಕೆ, ಹೇಳ್ರಿ ಶಿವರಾಜ್ ಅವರ. ನಮ್ಮ ಮೇಡಮ್ಗೂ ಮತ್ತೆ ಸರ್ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಸರ್ ವೋಟರ್ ಹೆಲ್ಪ್ಗೆ. ಸರ್, ನಮ್ದೊಂದು ಮನವಿ ಏನಂದ್ರೆ ಸರ್, ನಾವು ಸಂಪೂರ್ಣ ಅಂಧನಾಗಿದ್ದೇವೆ. ಅಂದ್ರೆ ನಮ್ಮ ದೃಷ್ಟಿದೋಷ ಎಲ್ಲ ಕಣ್ ಕಾಣಲ್ಲ ಸರ್. ಹಲೋ, ಕೇಳ್ತಾ ಇದೆ ಶಿವರಾಜ್ ಜಿ ಹೇಳಿ, ಕೇಳಿಸ್ತಾ ಇದೆ ಸರ್. ಏನಂದ್ರೆ ವಿಕಲಚೇತನರಿಗೆ ವೆಹಿಕಲ್ಸ್ ಕೊಡ್ತೀರಂತ ಅಂದ್ರೆ ಸರ್, ಒಬ್ರು ಯಾರು ಹೆಲ್ಪ್ ಮಾಡಲ್ಲ ನಮ್ಗೆ. ಓಟ್ ಹಾಕೋ ಟೈಮ್ ಹೆಲ್ಪ್ ಆಗಲ್ಲ ಯಾರು. ಹೇಳಿ, ಕೇಳಿಸ್ತಾ ಇದೆ, ಹೇಳಿ, ತಾವು ಕಂಪ್ಲೀಟ್ ಮಾಡಿ. ಹಂಗಾಗಿ ಕೇಳಿದ್ರೆ ಓಟಲ್ಲಿ ಹೋದ್ರೆ ನಮ್ಗೆ ಯಾರು ಓಟ್ ಹೆಲ್ಪ್ ಮಾಡಲ್ಲ ಸರ್. ನಮ್ ವೋಟರ್ ಲಿಸ್ಟ್ ಹುಡ್ಕೊಡಲ್ಲ ಸರ್. ಜಾಸ್ತಿ ನಮ್ದು ಕ್ರಮ ಸಂಖ್ಯೆ ಅಂತ ಇರ್ತಲ್ಲ ಸರ್. ಆಶಾ ಕಾರ್ಯಕರ್ತರಮ್ಮವರು ನಮ್ಗೆ ವೋಟರ್ ಲಿಸ್ಟ್ ಲೇಟ್ ಆಗಿ ಹುಡ್ಕೊಡ್ತಾರೆ. ನಮ್ಮ ವೋಟರ್ ಒಟ್ಟೆ ಹೆಲ್ಪ್ ಮಾಡ್ತಾರ ಅಲ್ಲಿ. ಯಾಕೆ ಸರಿ ತೊಂದರೆ ಮಾಡ್ತಾರೆ ಸರ್ ಅವರು? ಅವರಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಓಕೆ, ಶಿವರಾಜ್ ಅವರೇ ಧನ್ಯವಾದಗಳು. ತಾವು ಹೇಳಿದಿರಿ ದಟ್ ನಮ್ಮದು ವಿಶೇಷಚೇತನವರಿಗೆ ಯಾವ ಥರ ಸೌಲಭ್ಯಗಳು ಇರಬೇಕು ಈ ಪೋಲಿಂಗ್ ದಿವಸ ಅಂತ. ಇದರಲ್ಲಿ 2 ವಿಷಯ ಹೇಳ್ತೀನಿ ನಾನು. ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ VRW ಅಂತ ಇರ್ತಾರೆ, ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ. ಅವರು ತಮಗೆ ಎಲ್ಲ ಸೌಲಭ್ಯಗಳು ಕೊಡೋಕ್ಕೆ ಒಂದು ನೋಡಲ್ ಆಫೀಸರ್ ಥರ ಇರ್ತಾರೆ. ಇಲೆಕ್ಷನ್ ಮುಂಚೆ ಕೂಡ ತಮ್ಮ ಹತ್ರ UDID ಕಾರ್ಡ್ ಇದೆಯಾ ಇಲ್ವಾ ಅಥವಾ ಬೇರೆ ಕಾರ್ಡ್ ಇದೆಯಾ ಇಲ್ವಾ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಅವ್ರದ್ದೆಲ್ಲ ಪಂಚಾಯತ್ ಜೊತೆಗೆ ಮತ್ತು ನಮ್ಮ ಕಮಿಟಿ ಏನಿರುತ್ತೆ ಅದ್ರ ಜೊತೆ ಕೋರ್ಡಿನೇಟ್ ಮಾಡ್ತಾರೆ. ಅದು ಒಂದು ವಿಷಯ ಇದೆ. ಎರಡನೇದು, ಪೋಲ್ ದಿವಸ ತಾವು ಯಾವ ಥರ ತಮಗೆ ಹೆಲ್ಪ್ ಬೇಕಾಗತ್ತೆ ಆವಾಗ ಸಕ್ಷಮ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಈಗ ಮನೆಯಿಂದ ಒಂದು ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇರ್ಬೋದು ಅಥವಾ ಅದರಲ್ಲಿ ಸಹಾಯ ಮಾಡೋದು ಒಂದು ಫೆಸಿಲಿಟಿ ಇರ್ಬೋದು, ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ. ಎರಡನೇದು ನಿಮಗೆ ಗೊತ್ತಿದೆ, ಇಲೆಕ್ಷನ್ EVMನಲ್ಲಿ ಕೂಡ ನಾವು ಬ್ರೇಲ್ದು ಅದರಲ್ಲಿ ಬಳಸ್ಕೊಡ್ತಾ ಇದ್ದೀವಿ ಈಗ. ಸೊ ತಮ್ಮದು ಕ್ವೆಶನ್ ಸರಿ ಇದೆ, ದಟ್ ಸಾಮಾನ್ಯವಾಗಿ ಅಲ್ಲಿ ಅಷ್ಟು ಹೆಲ್ಪ್ ಸಿಗಲ್ಲ ಅಥವಾ ಹಾಗಾಗಿ ನಾವು ಈಗ ಏನು ಮಾಡ್ತಾಯಿದ್ದೀವಿ, ನಮ್ಮ ಎಲ್ಲ ಪೋಲಿಂಗ್ ಸ್ಟಾಫ್ಗೆ ಕೂಡ ಈ ವಿಷಯ ಬಗ್ಗೆ ಸೆನ್ಸಿಟೈಸ್ ಮಾಡ್ತೀವಿ. ಮತ್ತು
ಅದಕ್ಕೆ ಅವರಿಗೆ ಕ್ಯೂ ಇರಲ್ಲ. ನಮ್ಮ ನೋಡಲ್ ಆಫೀಸರ್ ಯಾರು ಇರ್ತಾರೆ ಅವ್ರಿಗೆ ಬೇಗ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದು, ಅವರಿಗೆ ಪ್ರಯಾರಿಟಿ ಕೊಡುವುದು, ಅವರಿಗೆ ಹೆಲ್ಪ್ ಮಾಡಿ. ಮತ್ತು ಪೋಲಿಂಗ್ ಸ್ಟಾಫ್ ಯಾರಿರ್ತಾರೆ ಅವರಿಗೆ ಈ ವಿಷಯ ಬಗ್ಗೆ ಸ್ವಲ್ಪ ಅವರಿಗೆ ಜಾಸ್ತಿ ಅವೇರ್ನೆಸ್ ಮಾಡಿ ಮತ್ತು ಅವರಿಗೆ ಸೆನ್ಸಿಟೈಸ್ ಈ ವಿಷಯ ಬಗ್ಗೆ ಮಾಡ್ತೀವಿ. ಸರ್ ಇನ್ನೊಂದೇನಂದ್ರೆ, ನಮಸ್ಕಾರ ಶಿವರಾಜ್ ಅವರೇ, ನಾನು ಕಾರ್ಪೊರೇಷನ್ ಕಮಿಷನರ್ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ತಾವು ಅಂಗವಿಕಲರ ಸಲುವಾಗಿ ಏನು ಪ್ರಶ್ನೆ ರೇಸ್ ಮಾಡಿದ್ದೀರಾ ಅದು ಭಾಳ ಉಚಿತ. ಇದರಲ್ಲಿ ಏನಿದೆ, ನಮ್ಮ ಇಲೆಕ್ಷನ್ ಕಮಿಷನಿಂದ ಲಾಸ್ಟು ಅಸೆಂಬ್ಲಿ ಇಲೆಕ್ಷನಿಂದನೇ ಒಂದು ಹೊಸ ಇದು ಚಾಲೂ ಮಾಡಿದ್ದಾರೆ. ಇದರಲ್ಲಿ ನಾವು ಮನೆ ಹೋಗಿ ಅವರು ಏನಿದೆ ನಮ್ಮ ಟೀಮಲ್ಲಿ ಮನೆಗೆ ಹೋಗಿ ಅವ್ರದ್ದು ವೋಟ್ ಏನಿದೆ ಅದು ತೊಗೋಬೋದು. ಇದರಲ್ಲಿ PWD ಆಮೇಲೆ 80+ ನಮ್ಮ ಸಿಟಿಜನ್ಸ್ ಇರ್ತಾರೆ, ಅವರಿಗೆ ಅದು ಒಂದು ಅವಕಾಶ ಇರ್ತದೆ. ಯಾವಾಗ ಇಲೆಕ್ಷನ್ ಅನೌನ್ಸ್ ಆಗ್ತದೆ, ಅನೌನ್ಸ್ ಆದಮೇಲೆ ನಮ್ಮ ಎಲ್ಲ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಯಾರು 80 ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ, ವಯಸ್ಸು ಜಾಸ್ತಿ ಇದೆ, ಸೊ ಅವ್ರದ್ದು ನಾವು ಈಗಾಗಲೇ ಪಟ್ಟಿ ಏನಿದೆ ರೆಡಿ ಮಾಡ್ತೀವಿ. ರೆಡಿ ಮಾಡಾದಮೇಲೆ ಅದು ವೋಟರ್ ಲಿಸ್ಟಲ್ಲಿ ಅದರದ್ದು ಮಾರ್ಕಿಂಗ್ ಆಗ್ತದೆ. ಮಾರ್ಕಿಂಗ್ ಮಾಡಾದಮೇಲೆ ಅವರಿಗೆ ನಾವು ಏನಿದೆ ಒಂದು ಆಪ್ಷನ್ ಕೊಡ್ತೀವಿ. ನೀವು ಮನೆಯಲ್ಲಿನೇ ಏನಿದೆ ವೋಟಿಂಗ್ ತೊಗೊಳ್ಲಿಕ್ಕೆ ರೆಡಿ ಇರ್ತೀರಾ ಅಥವಾ ತಾವು ವೋಟಿಂಗ್ ಪೋಲಿಂಗ್ ಬೂತಲ್ಲಿ ಹೋಗಿ ಅಲ್ಲಿ ವೋಟಿಂಗ್ ಚಲಾಯಿಸ್ತೀರಾ ಅಂತ 2 ಆಪ್ಷನ್ ಇರ್ತದೆ. ಸೊ ಅವರು ಫಸ್ಟ್ ಆಪ್ಷನ್ ಏನಿರ್ತದೆ ಅದನ್ನು ಆಯ್ಕೆ ಮಾಡಿದರೆ ನಾವು ಅಲ್ಲಿ ನಮ್ಮ ಟೀಮ್ ಏನಿರ್ತದೆ ವೋಟಿಂಗ್ ಟೀಮು ಅದು ಸೆಪ್ರೇಟ್ ಟೀಮ್ ಮಾಡ್ತೀವಿ. ಅವರು ಏನಿದೆ ಮನೆಯಲ್ಲಿ ಕೂತು ಅವ್ರದ್ದು ಏನಿದೆ ವೋಟಿಂಗ್ ಹಕ್ಕು ಏನಿದೆ ಅದು ಚಲಾಯಿಸ್ಬೋದು. ಸೊ ಇದರಲ್ಲಿ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನಲ್ಲಿ 94,000ಕ್ಕಿಂತ ಜಾಸ್ತಿ ವೋಟರ್ಸ್ ಕರ್ನಾಟಕದಲ್ಲಿ ಈ ಆಪ್ಷನ್ದು ಏನಿದೆ ಉಪಯೋಗಿಸಿದ್ದಾರೆ. ಸೊ ಇನ್ನೂ ಈ ಮುಂಬರುವ ನೆಕ್ಸ್ಟು ಇಲೆಕ್ಷನ್ಸ್ಗಳಲ್ಲಿ ಇನ್ನೂ ಹೆಚ್ಚಿನ ನಂಬರ್ಸ್ಗಳಲ್ಲಿ ಈ ಆಪ್ಷನ್ಗೆ ಆಯ್ಕೆ ನಮ್ಮ ನಾಗರಿಕರು ಆಯ್ಕೆ ಮಾಡ್ತಾರೆ ಅಂತ ನಾನು ಆಸೆ ಇಟ್ಕೊಳ್ತೀನಿ. ಸರ್ ಇನ್ನೊಂದೇನಂದ್ರೆ, ಕೇಳ್ರಿ ಶಿವರಾಜ್ ಅವರು ಕೇಳ್ರಿ, ಕೇಳಿಸ್ತಾ ಇದೆ ನೀವು ಮಾತಾಡಿದ್ದು. ಇನ್ನೊಂದಂದ್ರೆ ಅಂಗವಿಕಲರು ಈಗ VRW MRW ಇರ್ತಾರ ಸರ್. ನಮ್ಮ ಕ್ಷೇತ್ರ ಒಟ್ಟಿಗೆ ಯಾರು ಮಾಡ್ತಾರೆ ಸರ್. ಇವಾಗ ಕೇಳಿದ್ರೆ ವೋಟರ್ ಐಡಿ ತಗೊಂಡ್ ಹೋಗ್ತಾರೆ, ನಮ್ಮ UID ಕಾರ್ಡ್ ಜೆರಾಕ್ಸ್ ಕೂಡ ತಗೊಂಡ್ ಹೋಗ್ತಾರೆ. ಅವರು ತಗೊಂಡೋಗಿ ಕೇಳಿದ್ರೆ ತಿರ್ಗಾ ಫೋನ್ ಮಾಡ್ತಾರೆ. ಒಬ್ರು ಎಲೆಕ್ಷನ್ ಟೈಮ್ ನಲ್ಲಿ ಫೋನ್ ಮಾಡಿ ಫೋನೇ ಮಾಡಲ್ಲ ಸರ್. ಪಿಕ್ ಫೋನ್ ಕಾಲ್ ಮಾಡಿ ಫೋನ್ ಎತ್ತಾರೆ ಸರ್. ಅವ್ರು ಯಾಕೆ ಸರ್ ಈ ರೀತಿ ತೊಂದರೆ ಕೊಡ್ತಾರೆ ಸರ್? ಓಕೆ ಶಿವರಾಜ್ ಅವರೇ, ಆ ಥರ ವಿಷಯ ಬಂದಾಗ ದಯವಿಟ್ಟು ನಾವು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಬೋದು. ಮತ್ತು ಆವಾಗ ನಾವು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ ಅಥವಾ ಸೆಕ್ಟರ್ ಆಫೀಸ್ ಇರ್ತಾರೆ, ಅವ್ರ ನಂಬರ್ ಕೂಡ ಪಬ್ಲಿಕ್ಲಿ ಶೇರ್ ಮಾಡ್ತೀವಿ. ಇಂಥ ಕಂಪ್ಲೇಂಟ್ಸ್ ಆವಾಗ ಅವ್ರಿಗೆ ಕೊಟ್ಟರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಮತ್ತು ಇಂಥ ವಿಷಯನ ನಾವು ಕೂಡ ಅಟೆಂಡ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ಸರ್ ಏನಂದ್ರೆ, ಒಟ್ಟು ಎಲೆಕ್ಷನ್ ಟೈಮ್ ಬರ್ತಾರೆ ಸರ್. ಅಂದ್ರೆ ಒಂದು 15 ತಿಂಗಳು ಇರೋಕ್ಕೆ ಎಲೆಕ್ಷನ್ ನಮ್ದು UID ಕಾರ್ಡ್ ಜೆರಾಕ್ಸ್ ತಗೋತಾರೆ, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಜೆರಾಕ್ಸ್ ತಗೋತಾರೆ. ಆಯ್ತಪ್ಪ ಫೋನ್ ಮಾಡ್ತಾರೆ. ನಾವು ಎಲೆಕ್ಷನ್ ಒಳಗಡೆ ಹಾಲಲ್ಲಿ ಹೋದಾಗ ಒಟ್ಟೆ ಯಾರು ಆಶಾ ಕಾರ್ಯಕರ್ತರು ಅಲ್ಲಿ ನಮ್ಮ ಯಾರು ಒಟ್ಟೆ ಕೇರ್ಲೆಸ್ ಸಂಬಂಧ ಇಲ್ಲ ಸರ್. ಓಕೆ, ಇಟ್ ಹ್ಯಾಸ್ ಬಿನ್ ನೋಟೆಡ್ ಡೌನ್ ಆ್ಯಂಡ್ ವಿ ವಿಲ್ ಸೆನ್ಸಿಟೈಸ್ ಆರ್ ಸ್ಟಾಫ್ ಆಲ್ಸೋ. ಅದನ್ನು ಕ್ರಮ ತಗೊಳ್ತೀವಿ ನಾವು. ಒಳ್ಳೆಯದು ಶಿವರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಕಷ್ಟ ಹೇಳ್ಕೊಂಡಿದ್ದೀರಿ ಅಧಿಕಾರಿಗಳ ಜೊತೆಗೆ. ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇದ್ದಾರೆ, ಹೇಳಿದ್ದಾರೆ. ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ ನಮಗೆ. ಸರ್, ಒಂದು ವಿಚಾರ ಏನು ಅಂತಂದರೆ, ಈಗ ತಾವು ಹೇಳಿದ್ರಿ ದಿವ್ಯಚೇತನರಿಗೆ ಕ್ಯೂ ಇರೋದಿಲ್ಲ ಅಂಥೇಳಿ, ಅವರು ಬೇಕಾದಂಗೆ ವೋಟ್ ಮಾಡ್ಬೋದು, ಸರಳವಾಗಿ ವೋಟ್ ಮಾಡ್ಬೋದು ಅಂಥೇಳಿ. ಈಗ ವಯೋವೃದ್ಧರು ಇರ್ತಾರೆ, ಸಾಕಷ್ಟು ವಯಸ್ಸಾದವರು ಬರ್ತಾ ಇರ್ತಾರೆ ವೋಟಿಂಗಕ್ಕೆ. ಅದ್ರ ಜೊತೆಗೆ ಪೇಷಂಟ್ಸು ಕೆಲವೊಬ್ರು ಇರ್ತಾರೆ, ಅವರಿಗೂ ಬರೋದಕ್ಕೆ ಆಗಂಗಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಬೋದು ಅಂತೀರಿ ಸರ್? ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಹೇಳಿದಾಗೆ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನಲ್ಲಿ ಈ ವ್ಯವಸ್ಥೆ ಆ್ಯಕ್ಚುಲಿ ಆಗಿತ್ತು. ಬಹುಶಃ ಇಟ್ ವಾಸ್ ದ ಫಸ್ಟ್ ಟೈಮ್. ಆವಾಗ ಇಲೆಕ್ಷನ್ ಮುಂಚೆ ಈ ಆಪ್ಷನ್ನು ಯಾರು ಪರ್ಸನ್ ಅವ್ರಿಗೆ ಆಯ್ಕೆ ಮಾಡಬೇಕಾಗತ್ತೆ, ಈ ಆಪ್ಷನ್ ಯಾರಿಗೆ ಬೇಕಾಗತ್ತೆ, ಆವಾಗ ನಮ್ಮ ಟೀಮ್ ಅವರ ಮನೆಗೆ ಭೇಟಿ ಮಾಡಿ ಆ ವೋಟ್ ಅವರ ಮನೆಗೆ ಹೋಗಿ ಅಲ್ಲಿ ತಗೊಂಡಿದ್ರು ಆ್ಯಕ್ಚುಲಿ. ಸೊ ಆ ಥರ ಫೆಸಿಲಿಟಿ ಬೇರೆ ಓಲ್ಡ್ ಏಜ್ ಪರ್ಸನ್ ಇರ್ಬೋದು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ಬೋದು ಅಥವಾ ಬೇರೆ ಪರ್ಸನ್ ಇರ್ಬೋದು, ಅವರಿಗೆ ಇದು ಒಂದು ಅವಕಾಶ ಇರುತ್ತೆ. ಮೊದಲೇ ಏನಿತ್ತಂದರೆ ಪೋಲಿಂಗ್ ಸ್ಟೇಷನ್ಗೆ ಬರಬೇಕಾಗಿತ್ತಂತ ಒಂದಿತ್ತು. ಆವಾಗ ನಾವು ಅವರಿಗೆ ಪೋಲಿಂಗ್ ಸ್ಟೇಷನಲ್ಲಿ ಪ್ರಯಾರಿಟಿ ಕೊಡುವುದಂತ ಒಂದಿತ್ತು. ಬಟ್ ಇವಾಗ ಬಹುಶಃ ಈ ಇಲೆಕ್ಷನಲ್ಲಿ ಕೂಡ ಇದು ಒಂದು ವ್ಯವಸ್ಥೆ ಬಹುಶಃ ಕಂಟಿನ್ಯೂ ಆಗುತ್ತೆ. ಸೊ ಆವಾಗ ಈ ವ್ಯವಸ್ಥೆ ಬಂದಾಗ ನಾವು ಈ ವಿಷಯ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡ್ತೀವಿ, ಅವೇರ್ನೆಸ್ ಮಾಡ್ತೀವಿ. ಯಾವ ಥರ ನಮ್ಮ BLO ಮತ್ತು ಸೆಕ್ಟರ್ ಆಫೀಸರ್ ಕಡೆಯಿಂದ ಯಾರಿಗೆ ಈ ಆಪ್ಷನ್ ಯಾರು ಬೇಕಾಗತ್ತೆ ಅವರಿಗೆ ವಿಷಯ ಬಗ್ಗೆ ತಿಳಿಸಿ ಖಂಡಿತ ಈ ವಿಷಯ ಬಗ್ಗೆ ಎಲ್ಲರಿಗೆ ಮಾಹಿತಿ ಕೊಡ್ತೇವೆ. ಒಳ್ಳೆ ಸರ್, ಒಂದು ಕರೆ ಅದ ನಮಗೆ ತಗೊಳ್ಳೋಣಂತೆ ಸರ್, ಪ್ಲೀಸ್. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ.
ಹಲೋ, ನಮಸ್ಕಾರ. ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಸರ್, ನನ್ನ ಹೆಸರು ನರೇಶ್ ರೆಡ್ಡಿ ಅಂತಿದೆ ಸರ್. ನರೇಶ್ ರೆಡ್ಡಿ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸೇಡಂ ತಾಲೂಕು ಗೌಜಾಳಿಂದ ಸರ್. ಹಾಂ, ಹೇಳ್ರಿ ನರೇಶ್ ರೆಡ್ಡಿ ಅವರೇ, ಏನು ಪ್ರಶ್ನೆ ಅದ? ಇಲ್ಲಿ ಸಿ ಯು ಸಾಹೇಬರಿದ್ದಾರೆ, ಆಯುಕ್ತರಿದ್ದಾರೆ. ಎಲ್ಲ ಸರ್ ಅವರಿಗೆ ಧನ್ಯವಾದಗಳು ಸರ್. ನಮ್ಮ ಮೊದಲನೇದಾಗಿ ಹಾಂ, ಧನ್ಯವಾದ. ಹೇಳಿ. ನನ್ನೊಂದು 2 ಪ್ರಶ್ನೆ ಸರ್. ಈ ವೋಟಿಂಗ್ ಬಗ್ಗೆ ಮಾಹಿತಿ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಸರ್. ಹಾಂ ಹಾಂ, ಹೇಳಿ. ವೋಟಿಂಗ್ ಬಗ್ಗೆ ಕೇಳ್ತಾ ಇದ್ದೀರಿ? ಹಾಂ ಸರ್, ನಾನು ಸಂಪೂರ್ಣ ಅಂಧ ಇದ್ದೀನಿ ಸರ್. ನಾನೊಬ್ಬ ಬ್ಲೈಂಡ್ ಸರ್. ಹಾಂ ಹಾಂ, ನನ್ನ 2 ಪ್ರಶ್ನೆ ಏನಂದ್ರೆ, ನಮ್ಮ ವೋಟ್ ಮಾಡಲ್ಲಿ ನಮ್ಮ ಟಾಕ್ ಬ್ಯಾಕ್ ಇರ್ಬೇಕು ಸರ್, ಅದು ಒಂದಿರ್ಬೇಕು ಸರ್. ಹಾಂ ಹಾಂ ಹಾಂ, ಮತ್ತೆ ಇನ್ನೊಂದು ಬ್ರೇಲ್ ಮುದ್ರಣ ಇರ್ಬೇಕು ಸರ್. ಹಾಂ ಹಾಂ, ಬರೀ ಬಟನ್ ಹಾಕೋದಲ್ಲ ಸರ್, ಅದು ಯಾವ ಚಿಹ್ನೆ ಇದೆ, ಯಾವ ಪಕ್ಷಕ್ಕೆ ಮಾಡ್ತಿದ್ದೀವಿ ಅನ್ನೋದು ಒಂದು ಟಾಕ್ ಬ್ಯಾಕ್ ಬರ್ಬೇಕು ಸರ್ ನಮಗೆ. ಟಾಕ್ ಬ್ಯಾಕ್ ಇರ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಅದು ಅಲ್ಲಿ ನಾವು ಆಯ್ಕೆ ಮಾಡ್ಬೇಕು ಸರ್. ಎಲ್ಲ ಕೆಲವೊಂದು ಎಲ್ಲ ಚಿಹ್ನೆ ಇರ್ತದೆ ಸರ್. ಅದು ಹಾಂ ಹಾಂ ಹಾಂ, ಅಲ್ಲಿ ಪಕ್ಷಗಳು ಆಯ್ಕೆ ಮಾಡೋದಂದ್ರೆ ನಾವು ಟಾಕ್ ಬ್ಯಾಕ್ ಇರ್ಬೇಕು ಸರ್ ನಮಗೆ. ಒಳ್ಳೇದು ನರೇಶ್ ರೆಡ್ಡಿ ಅವರೇ, ತಮ್ಮದು ಅರ್ಥ ಆಯಿತು. ಆದರೆ ತಮ್ಮದು ಏನು ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಗೆ. ಟಾಕ್ ಬ್ಯಾಕ್ ಇರುವಂಥ ಒಂದು ವಿಚಾರ ಹೇಳ್ತಾ ಇದ್ದೀರಿ, ಅದ್ರ ಜೊತೆಗೆ ಬ್ರೇಲ್ ಇರಬೇಕು ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಅಡ್ಡಿ ಇಲ್ಲ, ಒಳ್ಳೇದು. ಆಯುಕ್ತರು ಇದ್ರ ಬಗ್ಗೆ ತಮಗೆ ಹೇಳ್ತಾ ಇದ್ದಾರೆ ನೋಡಿ. ಓಕೆ, ಇದು ಭಾಳ ಒಳ್ಳೆಯ ಕ್ವಶನ್. ಆ್ಯಕ್ಚುಲಿ ವೋಟಿಂಗ್ನಲ್ಲಿ ಒಂದು ಸೀಕ್ರೆಸಿ ಒಂದು ಭಾಳ ಮುಖ್ಯವಾಗಿರೋಂಥ ವಿಷಯ ಅಂತ. ಪೋಲಿಂಗ್ ಸ್ಟೇಷನ್ ನಾವು ನೋಡಿರಬೇಕು, ವೋಟ್ ಮಾಡುವಾಗ ಅದನ್ನು ನಾವು ಒಂದು ಕವರ್ ಮಾಡ್ತೀವಿ ಕಾರ್ಡ್ ಬೋರ್ಡಿಂದ. ವೋಟ್ ಮಾಡಿದ ನಂತರ ಬೀಪ್ ಒಂದು ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಬಂದಾಗ ವೋಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ವೋಟಿಂಗ್ ಮಷೀನ್ ಹತ್ತಿರ ನಾವು ಬ್ರೇಲ್ ಒಂದು ಮಾರ್ಕ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಎನಿ ಬ್ಲೈಂಡ್ ವೋಟರ್ಸ್ ಓಲ್ಸೋ ಅದನ್ನು ಅವರು ಡಿಸಿಷನ್ ತಗೊಳ್ಬೋದು. ಸೊ ಈಗ ಸ್ಪೀಕ್ ಬೇಕದು ಒಂದು ಆ ಸೌಂಡ್ ವ್ಯವಸ್ಥೆ ಮಾಡಿದರೆ ಖಂಡಿತ ಒಂದು ಏನಾಗುತ್ತೆ, ಒಂದು ಇದು ಸೀಕ್ರೆಸಿ ಒಂದು ಕ್ವೆಶನ್ ಬರುತ್ತೆ. ದಟ್ ಈಸ್ ಅ ಪೊಲಿಸಿ ಡಿಸಿಷನ್ ಅಗೇನ್. ಅದು ನಮ್ಮ ಹಂತ ತಗೊಳಕ್ಕಾಗಲ್ಲ. ಆದರೆ ಅವ್ರಿಗೆ ಯಾವ ಥರ ಮಾಹಿತಿ ತಿಳಿಸ್ಬೇಕು, ಇದು ಭಾಳ ದೊಡ್ಡ ಒಂದು ಒಳ್ಳೆಯ ವಿಚಾರ. ಅದನ್ನು ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಯಾವ ಥರದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಬಟ್ ಸದ್ಯಕ್ಕೆ ಒಂದು ಬೀಪ್ ಸೌಂಡ್ ಒಂದು ವ್ಯವಸ್ಥೆ ಇದೆ, ಜೊತೆಗೆ ಬ್ರೇಲ್ದು ಒಂದು ನಂಬರ್ ಇರುತ್ತೆ. ಅದನ್ನು ನೋಡಿಕೊಂಡು ಅವರು ಕ್ರಮ ಡಿಸೈಡ್ ಮಾಡ್ಬೋದು. ಪ್ರಶ್ನೆ ಏನಕ್ಕೆ ಸರ್, ಪ್ರಶ್ನೆ ಅಂದ್ರೆ ನಾವು ಕೂಡ ಸ್ವಂತ ವಕೀಲಿಂದ ಹೋಗಿ ಮಾಡ್ಬೋದಿಲ್ಲ ಅಂತ ನಮ್ಮ ಆಸೆ ಸರ್. ಹಲೋ ನರೇಶ್ ರೆಡ್ಡಿ ಅವರೇ, ತಾವು ಒಂದು ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ರಿ, ಏನು ಪ್ರಶ್ನೆ ಅದು ತಮ್ಮದು? ಇಲ್ಲ, ಹಲೋ ಹಲೋ, ಹೇಳ್ರಿ. ಈಗ ಕೇಳಿಸ್ತದೆ ಸರ್? ಹಾಂ, ಕೇಳಿಸ್ತಾ ಇದೆ, ಹೇಳ್ರಿ. ಈಗ ನಾವು ಮತದಾರರ ಮತಗಟ್ಟೆಯಲ್ಲಿ ನಾವು ಕೂಡ ಸ್ವಂತ ಹೋಗ್ಬೋದಲ್ಲ ಅಂತ ನಮ್ಮ ಆಸೆ ಸರ್. ಸ್ವಂತ ನೀವೇ ಹೋಗಿ ಮತ ಮಾಡಬೇಕು ಅಂತ ಹೇಳಿ ನೀವು ವಿಚಾರ ಇಟ್ಕೊಂಡಿದ್ದೀರಿ? ಅಲ್ಲಿ ಟಾಕ್ ಬ್ಯಾಕ್ ಇರೋದ್ರಿಂದ ಮತ್ತೆ ನಮ್ಮ ಬ್ರೇಲ್ ಮುದ್ರಣ ಇರೋದ್ರಿಂದ ನಾವು ಕೂಡ ಸ್ವಂತ ಹೋಗಿ ನಾವು ಯಾವ ಪಕ್ಷ ಬೇಕಾದ್ರೆ ನಾವು ಸ್ವಂತ ಪಕ್ಷನ ಆಯ್ಕೆ ಮಾಡಿ ಬರ್ಬೋದಲ್ಲ ಅಂತ ನಮ್ಮ ಆಸೆ ಸರ್. ಅಲ್ಲ, ಈಗ ಟಾಕ್ ಬ್ಯಾಕ್ ಅಂತಂದ್ರೆ ಬೀಪ್ ಸೌಂಡ್ ಅಂತೂ ಒಂದು ಬರ್ತದೆ, ಅದ್ರ ಜೊತೆಗೆ ಬ್ರೇಲ್ ಇದ್ದೇ ಇರ್ತದೆ, ನಿಮಗೆ ಅದು ಗೊತ್ತಾಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಂ ಸರ್, ಅದು ಅಲ್ಲ ಸರ್, ಅದು ಕರೆಕ್ಟ್ ಸರ್. ಅದು ಸರ್ ಅಲ್ಲಿ ಚಿನ್ನಗೊಟ್ಟ ಸರ್, ಕೆಲವೊಂದು ಎಲ್ಲ ಚಿನ್ನಗೊಟ್ಟ ಸರ್, ಎದಕ್ಕೆ ಹಾಕ್ಬೇಕು ಎದಕ್ಕೆಲ್ಲ ಏನೋ ಲೈನ್ ಗಂಟೆ ಸರ್ ಅವ್ರಿಗೆ. ಎಲೆಕ್ಷನ್ ಚಿಹ್ನೆಗಳನ್ನು ಯಾವ ರೀತಿ ಗುರುತು ಹಿಡಿಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಂ, ಅದೇ ಚಿಹ್ನೆಗಳು ಗುರುತಿಡ್ಬೇಕಾ ಸರ್ ನಾವು? ಇದರಲ್ಲಿ ನಮ್ಮಲ್ಲಿ ನಮ್ಮ ಪೋಲಿಂಗ್ ಆಫೀಸರ್ ಇರ್ತಾರೆ. ಅದರಲ್ಲಿ ಪೋಲಿಂಗ್ ಏನು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ, PRO. ಅವ್ರ ಹತ್ರ ಎಲ್ಲಿ ನಮ್ಮ ಬ್ಲೈಂಡ್ ಅವ್ರದ್ದು ಸಂಖ್ಯೆ ಜಾಸ್ತಿ ಇರ್ತದೆ, ಅಲ್ಲಿ ಅವ್ರ ಹತ್ರ ಏನೊಂದು ವೋಟಿಂಗ್ ಲಿಸ್ಟ್ ಅದು ಒಂದು ಬ್ರೇಲ್ ಪಟ್ಟಿ ಇರ್ತದೆ. ಸೊ ಅಲ್ಲಿ ವಿತ್ ಹೆಸರು ಮತ್ತು ಯಾವ ನಂಬರ್ಗೆ ಇರ್ತದೆ ಅದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ಯಾವಾಗ ವೋಟಿಂಗ್ ಮಾಡೋಕ್ಕೆ ಹೋಗ್ತೀವಿ ಆವಾಗ ಅವ್ರ ಹತ್ರ ನೀವು PRO ಹತ್ರ ಕೇಳ್ಬೋದು, ನಮಗೆ ಏನಿದೆ ಇವಾಗ ಏನಿದೆ ಕಾಣೋದಕ್ಕೆ ಬರಲ್ಲ. ಸೊ ಅದಕ್ಕೆ ಬ್ರೇಲ್ ಪಟ್ಟಿ ಏನಿದೆ ಅದನ್ನು ತೋರಿಸಾದ್ಮೇಲೆ ನೀವು ಅದನ್ನು ಗುರುತಿಸಿ ಯಾವ ನಂಬರಲ್ಲಿ ತಮ್ಮ ಕ್ಯಾಂಡಿಡೇಟ್ ಇರ್ತಾರೆ ಅವ್ರದ್ದು ನೋಡಿಕೊಂಡು ಆಮೇಲೆ EVM ಹತ್ರ ಹೋಗಿ ಬ್ಯಾಲೆಟ್ ಯೂನಿಟಲ್ಲಿ ಒಂದು ಬ್ರೇಲಲ್ಲಿ 1 2 3 4 ನಂಬರಿಂಗ್ಸ್ ಎಲ್ಲ ಇರ್ತದೆ. ಸೊ ಅದನ್ನು ಮಾಡಿಕೊಂಡು ನೀವು ಏನಿದೆ ನಿಮ್ಮ ಮತದಾನ ಹಕ್ಕನ್ನು ಚಲಾಯಿಸ್ಬೋದು. ಹಾಂ, ಥ್ಯಾಂಕ್ ಯು ಸರ್. ಆಯಿತು, ಓಕೆ ಸರ್. ಮುಂದಿನ ದಿನಗಳಲ್ಲಿ ಆಗ್ಬೇಕು ಕೂಡ ಆಗ್ಬೇಕು ಸರ್, ಅದು ನಮ್ಮ ಆಶೆ ಸರ್. ಒಳ್ಳೇದು ನರೇಶ್ ರೆಡ್ಡಿ ಅವರೇ, ಧನ್ಯವಾದ ತಾವು ಕರೆ ಮಾಡಿದ್ದಕ್ಕೆ. ಒಳ್ಳೆಯ ವಿಚಾರ ಹೇಳಿದ್ರಿ ತಾವು. ಇನ್ನೊಂದು ಕರೆ ಅದ ಸರ್ ನಮಗೆ. ಹಲೋ ಆಕಾಶವಾಣಿ. ಬಹುಶಃ ಲೈನ್ ಮೇಲೆ ಯಾರೂ ಇಲ್ಲ ಸರ್. ಆಗಲೇ ನಾವು ವಿಚಾರ ಮಾಡ್ತಾ ಇದ್ವಿ, ತಾವು ಒಂದು ವಿಚಾರ ಹೇಳಿದ್ರಿ, ಹೊರಗೆ ಹೋದವರು, ಊರು ಬಿಟ್ಟು ಹೋದವರು ಅವ್ರು ಮತ್ತೆ ಬರಬೇಕು ಅಂತಂದರೆ ಅವರಿಗೆ ಕಷ್ಟ ಆಗ್ತದೆ. ಯಾಕಪ್ಪ ಅಂತಂದ್ರೆ ಟಿಕೆಟ್ ತೆಗಿಬೇಕು, ಚಾರ್ಜ್ ಹೆಚ್ಚಾಗ್ತದೆ ಅಂಥೇಳಿ. ಈಗ ಸರ್ಕಾರ ಇದ್ರ ಬಗ್ಗೆ ವಿಚಾರ ಮಾಡಬೇಕಲ್ಲ. ಯಾಕಪ್ಪ ಅಂತಂದರೆ ಕೆಲವೊಮ್ಮೆ ಏನಾಗಿಬಿಡ್ತದೆ, ಇಂಥ ಸಂದರ್ಭದೊಳಗೆ ಪೊಲಿಟಿಕಲ್ ಪಾರ್ಟೀಸ್ ಇದ್ರದ್ದು ಅಡ್ವಾಂಟೇಜ್ ತೊಗೋಬೋದು ಅನ್ನುವಂಥ ಒಂದು ವಿಚಾರ ಇರ್ತವೆ. ಅದಕ್ಕೆ ಸರ್ಕಾರ ಅವರಿಗೆ ಬಸ್ನಲ್ಲಿ ಕನ್ಸೆಷನ್ ಕೊಡುವಂಥದ್ದಾಗಲಿ ಅಥವಾ ಟ್ರೈನಲ್ಲಿ ಕನ್ಸೆಷನ್ ಕೊಡುವಂಥದ್ದಾಗಲಿ ಫ್ಲೈಟ್ನಲ್ಲಿ ಕನ್ಸೆಷನ್ ಕೊಡುವಂಥದ್ದಾಗಲಿ ಇಂಥವು ಏನಾದರೂ ವಿಚಾರ ಮಾಡ್ಬೋದಾ ಹೆಂಗೆ ಅಂಥೇಳಿ?
ಇದರಲ್ಲಿ ಭಾಳ ಒಳ್ಳೆಯ ಸಜೆಷನ್ ಇದೆ. ಇವನ್ ನಾನು ಕೂಡ ಅದೇ ಮಾದರಿಯಲ್ಲಿ ವಿಚಾರ ಮಾಡ್ತಿದ್ದೆ. ಯಾಕಂದರೆ ಯಾರ್ಯಾರು ವೋಟಿಂಗ್ ಮಾಡೋ ಸಲುವಾಗಿ ಏನು ಟ್ರಾವೆಲ್ ಅವರು ಮಾಡಬೇಕು, ಅವರಿಗೆ ನಾವು ಏನು ಟ್ರಾವೆಲ್ ಕನ್ಸೆಷನ್ ಏನಾದರೂ ಕೊಡ್ಬೋದಾ? ಯಾಕಂದರೆ ಮೇಜರ್ ಫ್ಯಾಕ್ಟರ್ ಅದೇ ಇರ್ತದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಮುಂಬೈಯಲ್ಲಿ ಕೆಲಸ ಮಾಡೋರು ಇಲ್ಲಿ ಗುಲ್ಬರ್ಗಾನಲ್ಲಿ ಬರಬೇಕಾದ್ರೆ ಮಿನಿಮಮ್ 2,000 ತನಕ ಅವರಿಗೆ ಕಾಸ್ಟ್ ಆಗ್ತದೆ. ಅಥವಾ ಬ್ಯಾಂಗ್ಳೂರಿಂದ ಇಲ್ಲಿ ಬರೋರಿಗೆ ಕೂಡ ಅರೌಂಡ್ 2,000 ಖರ್ಚು ಆಗೇ ಆಗ್ತದೆ. ಸೊ ಅದರಲ್ಲಿ ಏನಾದರೂ ಟ್ರಾವೆಲ್ ಕನ್ಸೆಷನ್ ಕೊಟ್ಟು ಇದರಲ್ಲಿ ಸರ್ಕಾರ ಗಮನಕ್ಕೆ ತಂದು ಇದನ್ನು ಏನಿದೆ ಕಮಿಷನ್ ಲೆವೆಲಲ್ಲಿ ಅದನ್ನು ಖಂಡಿತವಾಗಿ ನಾವು ಕೂಡ ಅದನ್ನು ತರ್ತೀವಿ. ಬಟ್ ಅದರ ಜೊತೆಗೆ ಅಲ್ಲಿವರೆಗೆ ಏನಿರ್ತದೆ, ನಾನು ಈಗಾಗಲೇ ಹೇಳಿದ್ದೀನಿ, ಅಲ್ಲಿ ಅವರು ಫಾರ್ಮ್ 8 ತುಂಬಿ ಅಲ್ಲಿ ಇರುವ ಕ್ಯಾಂಡಿಡೇಟ್ಸ್ಗೆ ಅವರು ವೋಟ್ಸ್ ಏನಿದೆ ಚಲಾಯಿಸ್ಬೋದು. ಯಾಕಂದರೆ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ದೇರ್ ಲೈಫ್ ಅದು ಏನು ಯಾವ ಕೆಲಸ ಮಾಡ್ತಾರೆ ಅಲ್ಲೇ ಆ ಸಿಟಿನಲ್ಲಿ ಅವರು ಏನಿದೆ ಖರ್ಚು ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಅವ್ರದ್ದು ಕೂಡ ಹಕ್ಕು ಇರ್ತದೆ. ಅವರು ಯಾವ ಸಿಟಿನಲ್ಲಿ ಇರ್ತಾರೆ ಅಲ್ಲೇನೂ ಅವರು ಏನಿದೆ ಅವ್ರ ವೋಟಿಂಗ್ದು ಹಕ್ಕು ಏನಿದೆ ಅವರು ಚಲಾಯಿಸಬಹುದು. ಇಲ್ಲೇ ಬಂದು ವಾಪಸ್ ವೋಟ್ ಹಾಕೋದು ಏನು ಕಂಪಲ್ಸರಿ ಏನಿಲ್ಲ. ಅವರು ಎಲ್ಲಿ ವಾಸಿಸ್ತಾರೆ ಅಲ್ಲಿನೂ ಅವರು ಹಕ್ಕು ಚಲಾಯಿಸಬಹುದು. ಅಂದ್ರೆ ಮೊದಲೇ ಅವರು ಅದನ್ನು ಶಿಫ್ಟ್ ಮಾಡ್ಕೊಂಡಿರ್ಬೇಕು, ಅಪ್ಲಿಕೇಶನ್ ಕೊಟ್ಟು ಶಿಫ್ಟ್ ಮಾಡಿರಬೇಕು, ನಮೂನೆ ಒಳಗೆ ತುಂಬಿರಬೇಕು, ಇದೆಲ್ಲ ಇದೆ. ಈಗ ನಾನು ಕೇಳ್ತಾ ಇದ್ದೀನಿ ಸರ್, ಈಗ ಮುಂದಿನ ದಿನಗಳಲ್ಲಿ ನಮ್ಮದು ಒಂದು ಏನು ಚುನಾವಣಾ ಪ್ರಕ್ರಿಯೆ ಇದಲ್ಲ, ಡಿಜಿಟಲ್ ಇಂಡಿಯಾ ಏನು ಈ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಡೆವಲಪ್ ಆಗ್ತಾ ಇದೆ. ನಾವು ಎಕ್ಸೆಸಿಬಲ್ ಇದ್ದೀವಿ, ಎಲ್ಲಿ ಹೋದಲ್ಲಿ ಟೆಕ್ನಾಲಜಿ ನಮಗೆ ಎಕ್ಸೆಸಿಬಲ್ ಇದ್ದೇ ಇದೆ. ಇಂಥ ಒಂದು ಸಂದರ್ಭದೊಳಗೆ ವೋಟಿಂಗ್ ಯಾಕೆ ನಾವು ಆ್ಯಕ್ಸೆಸ್ ಮಾಡ್ಕೋಬಾರ್ದು ಅಂಥೇಳಿ ವೋಟನ್ನು ಈಗ ಒಂದು ಕರೆ ತೊಗೊಂಡು ಆಮೇಲೆ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಹಲೋ ಆಕಾಶವಾಣಿ. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ಹಲೋ ಸರ್, ನಾವು ಗುಲ್ಬರ್ಗ ಮಾತಾಡೋದು, ನಾವು ಮಾಡಕ್ಕೆ ಹೋಗ್ತೀವಿ. ಹಲೋ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮ್ಮ ಹೆಸರು ರೇಖಾ ಅವರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಇಲ್ಲಿ ಅಂತ ಬರ್ತೀವಿ. ಗುಲ್ಬರ್ಗಾದಿಂದ. ಏನು ಪ್ರಶ್ನೆ ಅದ ಕೇಳ್ರಿ ಸರ್. ನಮ್ಮದು ವೋಟರ್ ಐ ಡಿ ಕಾರ್ಡ್ ಇಲ್ಲ, ನಾವು ಮತ ಮಾಡ್ತೀವಿ ನೆಕ್ಸ್ಟ್ ಅಂತ. ವೋಟರ್ ಐ ಡಿ ಕಾರ್ಡ್ ಇಲ್ಲ ನಿಮ್ಮದು? ಇಲ್ಲ ಸರ್. ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಬೇಕು ಮೊದಲು ನೀವು ಅಲ್ಲ? ಅದಕ್ಕೆ ಸರ್ ನಾವು ಮಾತಾಡ್ತಿರೋದು. ಒಳ್ಳೇದು. ಸಿಯು ಸರ್, ಇದು ಅವರಿಗೆ ತಾವು ಸಮಾಧಾನ ಹೇಳಿ. ಹಲೋ ರೇಖಾ ಅವರೇ, ಧನ್ಯವಾದಗಳು. ಹಲೋ, ನಮಸ್ಕಾರ ಸರ್. ಹೇಳಿ ಸರ್ ಪ್ಲೀಸ್. ರೇಖಾ ಅವರು ಗುಲ್ಬರ್ಗಾಗ ವೋಟರ್ ಐಡಿ ಸರ್ ಅವ್ರದ್ದು. ಹಾಂ ಓಕೆ ಹಾಂ. ಈಗ ಬೇರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಸರ್. ಹಲೋ, ನಿಮ್ಮದು ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಬೆಂಗಳೂರಲ್ಲಿ ಕೇಳಿಸ್ತು ಸರ್ ವಾಯ್ಸ್? ಹಾಂ, ಈಗ ಕೇಳಿಸ್ತಾ ಇದೆ, ಹೇಳ್ರಿ. ಹೇಳ್ರಿ ಸರ್. ರೇಖಾ ಅವರಿಗೆ ತಾವು ಆನ್ಸರ್. ರೇಖಾ ಅವರಿಗೆ ನಾವು ಆನ್ಸರ್ ಕೊಡ್ತೀವಿ. ಅವ್ರ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ಲ, ಬಹುಶಃ 18 ವಯಸ್ಸು ಕಂಪ್ಲೀಟ್ ಆಗಿರಬೇಕು ಅಂತ ಅಂದ್ಕೊಳ್ತೀವಿ. ಅವರಿಗೆ ಈಗ ಫೋನ್ ಓಪನ್ ಮಾಡಿ ಅವರು NVSP ಒಂದು ವೆಬ್ಸೈಟ್ ಇದೆ, ಅದು ಓಪನ್ ಮಾಡಲಿ. NVSP? ಹಾಂ. ಅಥವಾ ವೋಟರ್ ಹೆಲ್ಪ್ಲೈನ್ ಒಂದು ಆ್ಯಪ್ ಇದೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಹೊಸದು ವೋಟರ್ ಆಗಿ ಯಾವ ಥರ ಜೋಡಣೆ ಮಾಡಬೇಕು, ಅದರಲ್ಲಿ ನಿಮ್ಮ ಬೇರೆ ಐ ಡಿ ಕಾರ್ಡ್ ಇರುತ್ತೆ, ಅದು ಅಪ್ಲೋಡ್ ಮಾಡಿದ್ರೆ ಮನೆ ಬೇರೆ ಕಡೆ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ಅದು ಕೆಲಸ ಬಹುಶಃ 5 ನಿಮಿಷ ಮಾಡ್ಬೋದು. ಅದು ಮಾಡಿದ ನಂತರ ಅವರ ಮನೆಗೆ ವೆರಿಫೈ ಮಾಡೋಕ್ಕೆ BLO ಬರ್ತಾರೆ, ವೆರಿಫೈ ಮಾಡಿಕೊಂಡು ಸೈನ್ ತಗೊಂಡು ಹೋಗ್ತಾರೆ. ಬಹುಶಃ ಕೆಲವೊಂದು ದಿವಸದಲ್ಲಿ ಅವ್ರದ್ದು ವೋಟರ್ ಐ ಡಿ ಕಾರ್ಡ್ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಆನ್ಲೈನ್ ಟೂಲ್ಸ್ ಏನಿದ್ದಾವೆ NVSP ಮತ್ತು ವೋಟರ್ ಹೆಲ್ಪ್ಲೈನ್, ಇದರ ಎರಡು ಯೂಸ್ ಮಾಡಿಕೊಂಡು ಅವರಿಗೆ ಇದು ಎಲ್ಲ ಅವ್ರದ್ದು ಸಮಾಧಾನ ಸಿಗ್ಬೋದು. ಅದರಲ್ಲಿ ಹೊಸ ವೋಟರ್ಸ್ ಇದ್ದರೆ ಫಾರಮ್ 6 ಏನಿದೆ ಅದು ತುಂಬಬೇಕಾಗ್ತದೆ. ಈಗಾಗಲೇ ವೋಟ್ ಬೇರೆ ಕಡೆ ಇದ್ದರೆ ಫಾರಮ್ 8 ತುಂಬಿ ಆ ವೋಟನ್ನು ಇಲ್ಲಿ ಶಿಫ್ಟ್ ಮಾಡ್ಬೋದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ. ಒಳ್ಳೆ ಸರ್. ಈಗ ನಾವು ನಮ್ಮ ಒಂದು ಫ್ಯೂಚರಿಸ್ಟಿಕ್ ಪ್ರಶ್ನೆಗೆ ತಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಆನ್ಲೈನಲ್ಲಿ ನಾವು ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತಾ ಇದ್ವಿ. ಡೇ ಟು ಡೇ ನಾವು ಪ್ರತಿ ದಿವಸ ಒಂದಿಲ್ಲೊಂದು ನಾವು ಆನ್ಲೈನಲ್ಲಿ ನಮ್ಮ ವ್ಯವಹಾರ ಮಾಡ್ತಾ ಇದ್ವಿ. ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ದುಡ್ಡನ್ನು ತೊಗೊಳ್ತೀವಿ, ರಿಸೀವ್ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ವೋಟಿನ ವಿಷಯ ಬಂದಾಗ ನಾವು ಅದರ ಬಗ್ಗೆ ಇನ್ನೂ ವಿಚಾರ ಗೊತ್ತಿಲ್ಲ ನಮಗೆ, ಸರ್ಕಾರ ಎಲ್ಲಿ ತನಕ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ 100ಕ್ಕೆ 100 ವೋಟಿಂಗ್ ಆಗಬೇಕು ಅಂತಂದಾಗ ಆನ್ಲೈನ್ನಲ್ಲಿ ಮಾಡೋದಕ್ಕೆ ಅವಕಾಶಗಳು ಒದಗಿದ್ರೆ ಯಾವ ರೀತಿ ಚಿತ್ರಣ ಚೇಂಜ್ ಆಗ್ಬೋದು ಅಂತೀರಿ ಸರ್? ಓಕೆ, ಈ ವಿಷಯ ಬಗ್ಗೆ ನಾವು ಕೆಲವೊಂದು ಪ್ರಸ್ತಾಪ ಮಾಡ್ತೀವಿ. ಆನ್ಲೈನ್ ವೋಟಿಂಗ್ ಮಾಡಬೇಕು ಮಾಡಬಾರ್ದು, ಅಥವಾ ಈ ಫೆಸಿಲಿಟಿ ಯಾವ ಥರ, ಬಹುಶಃ ಡಿಜಿಟಲ್ ಇಂಡಿಯಾ ತಾವು ಹೇಳಿದಿರಿ. ಈ ವೋಟಿಂಗ್ ಏನಿರುತ್ತೆ, ನಮ್ಮದು ಒಂದು ಹಕ್ಕಿರುತ್ತೆ. ಈ ವಿಷಯ ಬಗ್ಗೆ ಕೆಲವೊಂದು ವಿಷಯಗಳಿದ್ದಾವೆ. ಒಂದು, ನಮ್ಮ ಎಲೆಕ್ಷನ್ ಫ್ರೀ ಮತ್ತು ಫೇರ್ ಆಗಿ ಆಗಬೇಕು.
ಮತ್ತು ನಮ್ಮ ಮತದಾನ ಪ್ರಕ್ರಿಯೆ ಇದೆ ಅದು ಕೂಡ ಸೀಕ್ರೆಟ್ ಆಗಿರಬೇಕು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಸೊ ಈ ಕ್ವೆಶ್ಚನ್, ಈ 2-3 ಕ್ವೆಶ್ಚನ್ಸ್ ನಾವು ಉತ್ತರ ಕೊಡಬೇಕಾಗತ್ತೆ. ಆ ಉತ್ತರ ಕೊಡದೆ ಹೋದರೆ ನಾವು ಏನಾದರೂ ಸಂಬಂಧ ತರಿಸಿದ್ರೆ ಬಹುಶಃ ಅದು ಸರಿ ಅಲ್ಲ. ಸೊ ನಾವು ಡೆಮೋಕ್ರಸಿದು ಭಾಳ ಮಹತ್ವಪೂರ್ಣ ಅಂತ ಒಂದು ವಿಷಯ ಇದು ನಮ್ಮ ವೋಟಿಂಗ್. ನಿಮ್ಗೆ ಗೊತ್ತಿದೆ, ನಮ್ಮ EVM ಬಂದಾಗ ಕೂಡ ಭಾಳ ಜನ ಒಳಗಡೆ ಇದು ಅಪ್ರೆನ್ಸಸ್ ಇತ್ತು, ನಮ್ಮ EVM ವೋಟ್ ಯಾವ ಥರ ಹಾಕಬೇಕು, ಒಂದು ಅವೇರ್ನೆಸ್ ಗೊಂದಲ ಇತ್ತು, ಮತ್ತು ವೆದರ್ ದಟ್ ವೋಟ್ ಇಸ್ ಗೋಯಿಂಗ್ ದೇರ್ ಆರ್ ನಾಟ್. ಆವಾಗ VVPAT ಒಂದು ಸಮಾಧಾನ ಬಂತು. ದೇರ್ ವರ್ ಸಮ್ ಲಾಟ್ ಆಫ್ ಪಿಟಿಷನ್ ಇನ್ ದ ಸುಪ್ರೀಂ ಕೋರ್ಟ್ ಆಲ್ಸೋ. ಸೊ ಹಾಗಾಗಿ ಡಿಜಿಟಲ್ ವೋಟಿಂಗ್ ಅಥವಾ ಈ ವಿಷಯ ಬಂದಾಗ ನಾವು ಭಾಳಷ್ಟು ಫಂಡಮೆಂಟಲ್ ಕ್ವೆಶ್ಚನ್ ಉತ್ತರ ಕೊಡಬೇಕಾಗತ್ತೆ. ಮತ್ತು ನಿಮ್ಗೆ ಗೊತ್ತಿದೆ ಎಥಿಕಲ್ ವೋಟಿಂಗ್ ಕೂಡ ಇರಬೇಕು. ಸೊ ಇದೆಲ್ಲ ಮೊದಲೇ ದೇರ್ ವರ್ ಲಾಟ್ ಆಫ್, ಈಗ ಕರಪ್ಷನ್ ಬಗ್ಗೆ ಹೇಳಬೇಕಾದ್ರೆ ಒಂದು ಇಲೆಕ್ಟ್ರಲ್ ಕರಪ್ಷನ್ ಇಸ್ ದ ಹೈಯೆಸ್ಟ್ ಡಿಗ್ರಿ ಆಫ್ ಕರಪ್ಷನ್ ಆ್ಯಕ್ಚುಲಿ. ಈ ಮಟ್ಟದಲ್ಲಿ ನಾವು ಯಾವ ಥರ ನಿಲ್ಲಿಸಬೇಕಾಗತ್ತೆ ಮತ್ತು ಯಾವ ಥರ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ, ನಾವು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ ಡಿಕ್ಲೇರ್ ಮಾಡ್ತೀವಿ, ಭಾಳಷ್ಟು ಪೊಲೀಸ್ ಡೆಪ್ಲಾಯ್ ಮಾಡ್ತೀವಿ, ಯಾಕಂದರೆ ಯಾರಿಗೆ ಯಾರು ವಂಚ ಮಾಡಬಾರ್ದು, ನೋಬಡಿ ಶುಡ್ ಬಿ ಡಿನೈಡ್ ದಿಸ್ ರೈಟ್ ಅಂತ. ಸೊ ಹಾಗಾಗಿ ಡಿಜಿಟಲ್ ವೋಟಿಂಗ್ ಇರ್ಬೋದು, ಬೇರೆ ಆನ್ಲೈನ್ ಸೊಲ್ಯೂಷನ್ ಇರ್ಬೋದು, ಅದು ಖಂಡಿತ ಇಟ್ ಈಸ್ ವೆಲ್ಕಮ್. ಬಟ್ ನಾವು ಭಾಳಷ್ಟು ಫಂಡಮೆಂಟಲ್ ಕ್ವೆಶನ್ಸು ಉತ್ತರ ಇದರ ಬಗ್ಗೆ ಕೊಡಬೇಕಾಗತ್ತೆ. ಭಾಳ ಸಂತೋಷ ಸರ್. ಈಗ ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತಿನ ದಿವಸ ಮತದಾನದ ಬಗ್ಗೆ, ಮತದಾರರ ಬಗ್ಗೆ, ಆಮೇಲೆ ಆ ಪ್ರೋಸೆಸ್ ಬಗ್ಗೆ ವಿಚಾರ ಮಾಡಿದ್ವಿ. ಈ ಕಾರ್ಯಕ್ರಮ ಮುಗಿಸುವಂಥ ಹೊತ್ತು ಅದಕ್ಕಿಂತ ಮೊದಲು ಒಂದೇ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ಏನು ಅಂತಂದರೆ, ಆಯುಕ್ತರೆ, ಈಗ ಅರ್ಬನ್ ಏರಿಯಾದೊಳಗೆ ಸಾಕಷ್ಟು ಅನುಕೂಲ ಇದ್ದಂಥವ್ರು ಎಲ್ಲರೂ ಇರ್ತೀವಿ ನಾವು, ಆದರೂ ಓಟ್ ಯಾಕೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ, ಯಾಕೆ ವೋಟಿಂಗ್ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟೆಲ್ಲ ವ್ಯವಸ್ಥೆ ಇರ್ತದೆ. ನಮ್ಮ ಆರ್ಥಿಕ ಪರಿಸ್ಥಿತಿನೂ ಚಲೋ ಇರ್ತದೆ, ಆಮೇಲೆ ಎಲ್ಲ ವ್ಯವಸ್ಥೆ ಅನುಕೂಲ ಇರ್ತದೆ, ಆದರೂ ಕೂಡ ನಾವು ವೋಟಿಂಗ್ ಮಾಡೋಂಗಿಲ್ಲ. ವೈ ವಿ ರಿಫ್ರೈನ್ ಫ್ರಮ್ ವೋಟಿಂಗ್? ಅದು ಯಾಕೆ ಹಂಗಾಗ್ತಾ ಇದೆ? ಅದ್ರ ಬಗ್ಗೆ ಏನಾದರೂ ತಾವು ವಿಚಾರ ಮಾಡಿದ್ದೀರಾ? ಇದರಲ್ಲಿ ನಾನು ಈಗಾಗಲೇ ಕೆಲವು ಕಾರಣಗಳು ಹೇಳಿದ್ದೀನಿ. ಇದರಲ್ಲಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಿರ್ತದೆ, ಅದರಲ್ಲಿ ಟ್ರಾವೆಲಿಂಗ್ ಸಮಸ್ಯೆ ಇರಲಿ ಅಥವಾ ಎಜುಕೇಷನ್ಗೆ ಹೋಗಿರೋ ಮಕ್ಕಳು ಇರಲಿ, ಅದರಲ್ಲಿ ಸುಮಾರು, ಯಾಕಂದ್ರೆ ನಂಬರು ರೂರಲ್ಗಿಂತ ನಾವು ಕಂಪೇರ್ ಮಾಡಿದರೆ ಅರ್ಬನ್ನಲ್ಲಿ ಈ ನಂಬರ್ಸ್ ಜಾಸ್ತಿ ಇರ್ತದೆ. ನಂಬರ್ ಆಫ್ ಪೀಪಲ್ ಮೈಗ್ರೇಟಿಂಗ್ ಟು ಅದರ್ ಪ್ಲೇಸಸ್, ನಂಬರ್ ಆಫ್ ಪೀಪಲ್ ಗೋಯಿಂಗ್ ಟು ಅದರ್ ಪ್ಲೇಸಸ್ ಫಾರ್ ಸ್ಟಡಿ. ಸೊ ಈ ಒಂದು ನಂಬರ್ ಏನಿರ್ತದೆ ಅದು ಮೇಜರ್ ಫ್ಯಾಕ್ಟರ್ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಏನು ಕಡಿಮೆ ಇರ್ತದೆ ಅದರಲ್ಲಿ ಒಂದು ಮೇಜರ್ ಫ್ಯಾಕ್ಟರ್ ಇರ್ತದೆ. ಆ ಜೊತೆಗೆ ತಾವು ಹೇಳಿದ ಹಾಗೆ ಈ ಅರ್ಬನ್ ಅಫೇತಿನಲ್ಲಿ ನಮ್ಮದು ಅರ್ಬನ್ ಸಿಟಿಸನ್ಸಲ್ಲಿ ಇನ್ನು ಎಜುಕೇಷನ್ನು ಭಾಳ ಇರ್ತದೆ. ಅಂದರೆ ಅರ್ಬನ್ ಸಿಟಿಸನ್ಸ್ ನಾವು ಒಪ್ಕೊಳ್ಬೋದು ಭಾಳ ಎಜುಕೇಟೆಡ್ ಇರ್ತಾರೆ ಅಂತ. ಸೊ ಆದರೂ ಕೂಡ ಇದರಲ್ಲಿ ಏನಿದೆ ವೋಟಿಂಗ್ ಪ್ರೊಸೆಸ್ ಬಗ್ಗೆ ಮತ್ತು ಇಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮತ್ತು ಡೆಮೊಕ್ರೆಟಿಕ್ ಪ್ರೊಸೆಸ್ ಬಗ್ಗೆ ಕೆಲವು ಡೌಟ್ಸ್ನೂ ಇರ್ತದೆ. ಇದರಲ್ಲಿ ನಾವು ವೋಟ್ ಹಾಕಾದ್ಮೇಲೆ ಏನಿರ್ತದೆ, ಇದರಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟ್ ಬರ್ತಾರೆ ಬರಲ್ಲ, ನಮ್ಮ ಸಲುವಾಗಿ ಕೆಲಸ ಮಾಡ್ತಾರೆ ಮಾಡಲ್ಲ, ಯಾಕೆ ಹಾಕ್ಬೇಕಂತ. ಯಾಕೆ ರೂರಲ್ ಏರಿಯಾದಲ್ಲಿ ಏನಿರ್ತದೆ, ಇವ್ರದ್ದು ರೆಗ್ಯುಲರ್ ಆಗಿ ಅವ್ರು ನೋಡ್ತಿದ್ದಾರೆ. ಮತ್ತು ಒಂದು ಕಮ್ಯುನಿಟಿನೂ ಇರ್ತದೆ ರೂರಲ್ ಏರಿಯಾದಲ್ಲಿ. ಅವರು ಒಬ್ಬೊಬ್ಬರಿಗೆ ಏನು ಇರ್ತದೆ ಡಿಸ್ಕಷನ್ ಮಾಡಿಕೊಂಡು, ಯಾಕಂದರೆ ನಾನು ಕೂಡ ಸಣ್ಣವರು ಇದ್ದಾಗ ಅಥವಾ ಊರಲ್ಲಿ ಇದ್ದಾಗ ನಾನು ಕೂಡ ನೋಡಿದ್ದೆ, ಯಾವಾಗಲೂ ಇಲೆಕ್ಷನ್ ಬರ್ತದೆ ಆವಾಗ ನಾವು ರೂರಲ್ ಏರಿಯಾನಲ್ಲಿ ಹೋದಾಗ ಅಲ್ಲಿ ಒಂದು ಗುಂಪು ಮಾಡಿಕೊಂಡು ಒಂದು ಚಾವಡಿನಲ್ಲಿ ಏನಿದೆ 8-10 ಮಂದಿ 20 ಮಂದಿ ಬಂದು ಚರ್ಚೆ ಮಾಡ್ತಾರೆ ಈ ಇಲೆಕ್ಷನ್ದಲ್ಲಿ ಹೆಂಗಿದೆ ಏನಿದೆ ಅಂತಾನೆ. ಭಾಳಷ್ಟು ಚರ್ಚೆ ರೂರಲ್ ಏರಿಯಾ ನಡ್ತದೆ. ಬಟ್ ಆ ರೀತಿ ಚರ್ಚೆ ಏನಿದೆ ಅರ್ಬನ್ ಏರಿಯಾದಲ್ಲಿ ಇನ್ನೂ ಆಗೋದಿಲ್ಲ ಅಂತಾನೆ ನಾನು ಅದು ಆಸೆ ಒಂದು ಅನಿಸಿಕೆ ಪ್ರಕಾರ ಇದೆ. ಸೊ ಅದೇ ರೀತಿ ನಮ್ಮ ಅರ್ಬನ್ ಏರಿಯಾದಲ್ಲಿ ಏನಿದೆ ಇದೇ ರೀತಿ ಗ್ರೂಪ್ಸ್ ಮಾಡಿಕೊಂಡು ವೋಟಿಂಗ್ ಪ್ರೊಸೆಸ್ ಬಗ್ಗೆ, ಡೆಮೋಕ್ರಸಿ ಬಗ್ಗೆ, ನಮ್ಮ ಇಲೆಕ್ಷನ್ಸ್ ಬಗ್ಗೆ ಆ ರೀತಿ ಒಂದು ಗ್ರೂಪ್ ಡಿಸ್ಕಷನ್ಸ್ ಆಗಿದ್ರೆ ಅದನ್ನು ಏನಿದೆ ನಮಗೂ ಏನಿದೆ ಭಾಳಷ್ಟು ಅರಿವು ಇದರಲ್ಲಿ ಮಾಡ್ಕೋಬೇಕಾಗ್ತದೆ. ಅದನ್ನು ನಾವು ಕೂಡ ಅರ್ಬನ್ ಕಾರ್ಪೊರೇಷನ್ ವತಿಯಿಂದ ಕೂಡ ನಮ್ಮ ಸ್ಯಾನಿಟೇಷನ್ ವರ್ಕರ್ಸ್ ಇರ್ತಾರೆ, ನಮ್ಮ ಡ್ರೈವರ್ ಲೋಡರ್ಸ್ ಇರ್ತಾರೆ, ಅವರು ಕೂಡ ಯಾವಾಗಲೂ ನಮ್ಮ ಏನಿದೆ ಇಲೆಕ್ಷನ್ ಅನೌನ್ಸ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ನಾವು ಏನಿದೆ ಭಾಳಷ್ಟು ಅರಿವು ಅದರಲ್ಲಿ ಜಾರಿಗೊಳಿಸಲಿಕ್ಕೆ ನಾವು ಕೂಡ ಅದರಲ್ಲಿ ಕ್ರಮ ತಗೊಳ್ತೀವಿ. ಆಮೇಲೆ ಇದರಲ್ಲಿ ಮನೆ ಹೋಗಿ ಅವರಿಗೆ ಏನಿದೆ
ನಾವು ತಿಳ್ಕೊಳ್ತೀವಿ ಇದೇ ರೀತಿ ಇಲೆಕ್ಷನ್ಸ್ ಏನಿದೆ ಬರ್ತಾ ಇದೆ. ಸೊ ಅಟ್ಲೀಸ್ಟು 8-10 ಮಂದಿ ಪ್ರತಿ ಏರಿಯಾದಲ್ಲಿ, ಪ್ರತಿ ಕಾಲೋನಿದಲ್ಲಿ ಕೂತು ಇದೇ ರೀತಿ ಚರ್ಚೆ ಮಾಡಿದರೆ ಖಂಡಿತವಾಗಿ ನಮ್ಮದು ಏನು ಅರ್ಬನ್ ಅಪೇತ್ ಇದೆ ಅದನ್ನು ನಾವು ಬಗೆಹರಿಸ್ಬೋದು ಅಂತ ನಂದು ಒಂದು ಆಸೆ ಇದೆ. ವೋಟಿಂಗ್ ದಿವಸನೇ ಒಂದು ಸ್ವಲ್ಪ ವೋಟ್ ಪುಲ್ಲರ್ಸ್ ಅಂತೇಳಿ ಅವ್ರಿಗೆ ಮನೆ ಮನೆಗೆ ಕಳಿಸಿ ನೀವು ಹೋಗ್ರಿ ಇವತ್ತು ವೋಟಿಂಗ್ ಇದೆ ಅಂತ ಆ ಥರ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯದಲ್ಲ ಸರ್? ಅದರಲ್ಲಿ ಸ್ವಲ್ಪ ಇದರಲ್ಲಿ ನಾವು ಕೂಡ ಕೇಳಿದ್ದೀವಿ ಇದೇ ರೀತಿ ನಾವು ಮಾಡ್ಬೋದು ಅಂತ. ಬಟ್ ಇವಾಗ ಏನಿದೆ ಬರೀ 80+ ಮತ್ತು PWD ಅವರಿಗೆ ಬರೀ ಏನಿದೆ ವೋಟಿಂಗ್ ದಿವಸ, ಯಾಕೆಂದರೆ ವೋಟಿಂಗ್ ದಿವಸ ನಾವು ಹೋಗಿ ಅವರಿಗೆ ಕೇಳಲಿಕ್ಕೆ ಬರಲ್ಲ, ನೀವು ಬರ್ರಿ ವೋಟ್ ಹಾಕಿ ಅಂತ. ಬಿಕಾಸ್ ಇದರಲ್ಲಿ ಮಾಲ್ ಪ್ರಾಕ್ಟೀಸಸ್ ಆಗಲಿಕ್ಕೆ ಕೂಡ ಚಾನ್ಸಸ್ ಇರ್ತದೆ, ಆಮೇಲೆ ಕೆಲವು ಕಂಪ್ಲೇಂಟ್ಸ್ನು ಬರೋಕ್ಕೆ ಚಾನ್ಸಸ್ ಇರ್ತದೆ. ಸೊ ವೋಟಿಂಗ್ ದಿವಸ ಇವಾಗ ಬರೀ ನಾವು PWD ವೋಟರ್ಸ್ಗೆ ಅದನ್ನು ವ್ಯವಸ್ಥೆ ಮಾಡ್ತೀವಿ, ಮನೆ ಮನೆ ಹೋಗಿ ಅವರಿಗೆ ಕರೆದುಕೊಂಡು ವೋಟಿಂಗ್ ಹಾಕ್ಲಿಕ್ಕೆ ಹೇಳ್ತೀವಿ. ಬಟ್ ಖಂಡಿತವಾಗಿ ಇದನ್ನು ನಮಗೆ ಇದರ ಸಂಬಂಧಪಟ್ಟಂತೆ ಪರ್ಮಿಷನ್ ಸಿಕ್ಕಿದರೆ ನಮ್ಮ ಸ್ಟಾಫದು ಅವ್ರದ್ದು ಯೂಸ್ ಮಾಡಿಕೊಂಡು, ಆಮೇಲೆ ಬರೀ ವೋಟಿಂಗ್ ದಿವಸ ಅಲ್ಲ, ವೋಟಿಂಗ್ ದಿವಸಕ್ಕಿಂತ ಮುಂಚಿತವಾಗಿ ಯಾವಾಗಲೂ ಇಲೆಕ್ಷನ್ ಅನೌನ್ಸ್ ಆಗ್ತದೆ ಆವಾಗಲೇ ನಾವು ಏನಿದೆ ಅರ್ಬನ್ ಏರಿಯಾದಲ್ಲಿ ನಮ್ಮ ವೆಹಿಕಲ್ಸ್ನು ಹೋಗ್ತವೆ, ಡೋರ್ ಟು ಡೋರ್ ವೆಹಿಕಲ್ಸು, ಅಲ್ಲಿ ನಾವು ಜಿಂಗಲ್ಸ್ ಏನಿದೆ ಪ್ಲೇ ಮಾಡಿಕೊಂಡು ಆ ಮುಖಾಂತರ ಕೂಡ ನಾವು ಖಂಡಿತವಾಗಿ ಈ ವರ್ಷ ಏನಿದೆ ಅರಿವು ಮಾಡಿಸ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಒಳ್ಳೆ ಸರ್, ಭಾಳ ಸಂತೋಷ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ಜೊತೆಯಲ್ಲಿ ಕಾರ್ಯಕ್ರಮ ಮುಗಿಸುವಂಥ ಹೊತ್ತು ಸಾಕಷ್ಟು ಸಮಯ ಆಗಿದೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಜಾಗೃತ ಜನತೆಯ ಮತ ದೇಶದ ಪ್ರಗತಿಗೆ ಹಿತ ಅನ್ನುವಂಥ ಒಂದು ವಿಚಾರದ ಮೇಲೆ ಇಲ್ಲಿ ತನಕ ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರನ್ನುಮ್ ಮೇಡಮ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಭಂವರ್ ಸಿಂಗ್ ಮೀನಾ ಅವರು, ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂಥ ಪಾಟೀಲ್ ಭುವನೇಶ್ ದೇವಿದಾಸ್ ಅವರು ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಹೇಳಿ ನಮಗೆಲ್ಲ ಪ್ರೇರಣೆ ನೀಡಿದ್ದಾರೆ. ಯಾವ ರೀತಿ ನಾವು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು, ಯಾಕೆ ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಂಕಿ ಸಂಖ್ಯೆಗಳೊಂದಿಗೆ ಒಂದು ತಮಗೆ ಇಲ್ಲಿ ತನಕ ಮಾಹಿತಿ ಮಾಡಿಕೊಟ್ಟಿದ್ದಾರೆ ಮತ್ತು ತಮ್ಮ ಅನೇಕ ಪ್ರಶ್ನೆಗಳಿಗೂ ಕೂಡ ಅವರು ಇವತ್ತಿನ ದಿವಸ ಉತ್ತರ ನೀಡಿದ್ದಾರೆ. ಈ ಒಂದು ಪ್ರಕ್ರಿಯೆ ಏನದ, ನಿರಂತರವಾಗಿರುವಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಒಳಗೆ ನೀವು ಸಂಪೂರ್ಣವಾಗಿ ನಮ್ಮನ್ನೆಲ್ಲ ತೊಡಗಿಸಿಕೊಂಡು ದೇಶದ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಹರಿಸೋಣ. ಒಂದು ಸೂಕ್ತವಾದಂಥ ಒಂದು ಸದೃಢವಾದಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡುವಲ್ಲಿ ಯಾವ ರೀತಿ ಯುವಜನರ ಪಾತ್ರ ಇದೆ. ಇವತ್ತು ಯುವಜನರ ಸಂಖ್ಯೆ ಭಾಳಷ್ಟು ಇರೋದರಿಂದ ಅವರು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ಬೋದು. ಅದಕ್ಕೆ ಅವ್ರ ಮೇಲೆ ಜವಾಬ್ದಾರಿ ಭಾಳ ಇದೆ ಅನ್ನುವಂಥ ಒಂದು ಸಂದೇಶದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಫೌಜಿಯಾ ತರನ್ನುಮ್ ಮೇಡಮ್ ಅವರಿಗೆ, ಭಂವರ್ ಸಿಂಗ್ ಮೀನಾ ಅವರಿಗೆ ಮತ್ತು ಪಾಟೀಲ್ ಭುವನೇಶ್ ದೇವಿದಾಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಈ ಸಂದರ್ಭದೊಳಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್ ತಮಗೆ. ಥ್ಯಾಂಕ್ ಯು. ಆದ್ಮೇಲೆ ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದೊಳಗೆ ನೀವು ಭೇಟಿಯಾಗೋಣ, ಜೊತೆಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಸಂದರ್ಭದಲ್ಲಿ ಜಾಗೃತ ಯುವ ಜನತೆಯ ಮತ ದೇಶದ ಪ್ರಗತಿಗೆ ಹಿತ, ಈ ವಿಷಯ ಕುರಿತು ಇದುವರೆಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆದ ಫೌಜಿಯಾ ತರನ್ನುಮ್ ಬಿ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಆದ ಭಂವರ್ ಸಿಂಗ್ ಮೀನಾ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್. ಭಾನುಭುವಿಯ ವಿಶಾಲ ಪರಿಧಿಯಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಪ್ರಭು ನಿಷ್ಠಿ, ಅನುಷಾ ಡಿಕೆ ಹಾಗೂ ಹನುಮಂತ್ ಮಡಪೆ.